ಇವತ್ತಿನ ಮಾತು ಮಂಥನ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ನಮ್ಮ ಅತಿಥಿ 12ನೇ ಸೀಸನ್ನ ಪ್ರತಿಸ್ಪರ್ಧಿಯಾದಂಥವರು ಹಾಗೂ ಕರ್ನಾಟಕದಾದ್ಯಂತ ಮನೆ ಮಾತಾದಂಥ ಮುದ್ದು ಲಕ್ಷ್ಮಿ ಅಶ್ವಿನಿ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ಕಾರ ಅಶ್ವಿನಿ ಮೇಡಮ್. ನಮಸ್ಕಾರ ಸರ್. ಇಂಟ್ರೊಡಕ್ಷನ್ ಕೇಳಿ ಎಲ್ಲಿ ಕ್ರೈಮ್ ನ್ಯೂಸ್ ಮಾಡ್ಬಿಡ್ತಿರೋ ಅಂತ ಭಯ ಆಯ್ತು. ಬಟ್ ಓಕೆ, ನಾನು ಏನ್ ಹೇಳ್ತಿರೋ ಅಂತ ಕೇಳ್ತಿದ್ದೆ. ಥ್ಯಾಂಕ್ ಯು ಫಾರ್ ದ ಇಂಟ್ರೊಡಕ್ಷನ್. ಓಕೆ, ಈಗ ಅಶ್ವಿನಿ ಅವರು ಮುದ್ದು ಲಕ್ಷ್ಮಿ ಅಂತಾನೆ ಫೇಮಸ್ ಆಗಿದ್ದಾರೆ. ಸೂರ್ಯವಂಶದಲ್ಲೂ ಇದ್ದಾರೆ. ಇದೆ. ಸೊ ಹಾಗಾಗಿ ನಿಮ್ಮ ಒಂದು ಜರ್ನಿ ಮೈಸೂರಿನಿಂದ ಬೆಂಗಳೂರುವರೆಗೂ ಬರೀ 135 ಕಿಲೋಮೀಟರ್ ಇದೆ, ಆದ್ರೂ ಬಹಳ ದೂರದಿಂದ ಬಂದಂಗಿದೆ. ಹೌದಾ? ಹುಟ್ಟಿದ್ದು ಮೈಸೂರು, ವೃತ್ತಿ ಜೀವನ ಎಲ್ಲ ಬೆಂಗಳೂರು. ಅದೇ ಹುಟ್ಟು ಸ್ಥಾನ ಮೈಸೂರು ಅಂತ ಹೇಳ್ಬೋದು, ಆದರೆ ನನ್ನ ಊರು ಅಂತ ಬಂದಾಗ ಅದು ಬೆಂಗಳೂರೇ. ನಾನು ನೋಡಿದಂಥ ಪ್ರಪಂಚ ಬೆಂಗಳೂರೇ. ಹಾಗಾಗಿ ನಾನು ಮೋಸ್ಟ್ ಆಫ್ ದ ಟೈಮ್ ನಾನು ಬೆಂಗಳೂರು ಹುಡುಗಿ ಅಂತಾನೆ ಹೇಳ್ಕೊತೀನಿ. ಕೆಲವೊಂದು ವಿಚಾರಗಳು, ಕೆಲವೊಂದು ಯೋಚನೆಗಳು, ಕೆಲವೊಂದು ಅನುಭವಗಳು ನಮ್ಮನ್ನ ಆ ಜಾಗದಿಂದ ಹೊರಗೆ ಕರ್ಕೊಂಡು ಬರುತ್ತೆ. ಅಲ್ಲಿ ಬಂದಿಲ್ಲ ಅಂದರೆ ಬಹುಶಃ ನಾನು ಇವತ್ತು ನಾನಾಗಿರೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಈಗ ನೋಡಿ, ನಾನು ಏನೇ ಸರಿ ಮಾಡಿದ್ರು, ಏನೇ ತಪ್ಪು ಮಾಡಿದ್ರು, ಏನೇ ಸಾಧನೆ ಮಾಡಿದ್ರು ಅದು ನನ್ನ ಹೋಲ್ ರೆಸ್ಪಾನ್ಸಿಬಿಲಿಟಿ. ಸೊ ಈ ಟೈಮಲ್ಲಿ ನಾನೇನಾದರೂ ಇಲ್ಲ ನನಗೆ ಆ ಕಷ್ಟ ಆಯಿತು, ಈ ಕಷ್ಟ ಆಯಿತು, ಅದಾಯಿತು, ಇದಾಯಿತು ಅಂತ ಹೇಳಿದ್ರೆ ಅದು ಒಂದು ಸಿಂಪತಿ ಕಥೆ ಆಗಿಬಿಡುತ್ತೆ. ಸೊ ಹಾಗಾಗಿ ನನ್ನನ್ನು ಒಂದು ಸ್ಟ್ರಾಂಗ್ ಹುಡುಗಿಯಾಗೆ ಎಲ್ಲರೂ ಇಷ್ಟು ವರ್ಷಗಳು ನೋಡಿದ್ದಾರೆ. ಸ್ಟ್ರಾಂಗ್ ಹುಡುಗಿಯಾಗೆ ನೋಡ್ಲಿ, ಹಿಸ್ಟ್ರಿ ಹೋಗೋದು ಬೇಡ. ಖಂಡಿತ. ಯಾಕೆಂದ್ರೆ ಕೆಲವೊಬ್ರು ಅದನ್ನೇ ಒಂದು ಬೇಸ್ಮೆಂಟ್ ತರ ತಗೊಂಡು ಅನುಕಂಪದ ಆಧಾರದ ಮೇಲೆ ಎಲ್ಲಾ ಕಡೆನೂ ಬರ್ತಾರೆ. ನಾನು ಹಿಂಗ್ ಬಂದೆ ಹಂಗ್ ಬಂದೆ ಅಂತ. ಕಣ್ಣೀರು, ಅರೆ ಮುದ್ದು ಲಕ್ಷ್ಮಿ ನೀವು ಕಣ್ಣೀರು ಹಾಕಿದ್ರಿ, ಆದ್ರೆ ಆ ಕಣ್ಣೀರೇ ಬೇರೆ. ಜೀವನದ ಕಣ್ಣೀರೆಲ್ಲ ಮುದ್ದು ಲಕ್ಷ್ಮಿಲ್ ಸುರಿಸ್ಬಿಟ್ಟಿದ್ದೀನಿ. ಹಾಗಾಗಿ ಅಶ್ವಿನಿಗೆ ಕಣ್ಣೀರ್ ಹಾಕೋ ಪರಿಸ್ಥಿತಿ ತುಂಬಾ ಕಡಿಮೆ ಬರೋದು. ಭಾವನಾತ್ಮಕ ಜೀವಿ ಹೌದು. ಆರ್ಟಿಸ್ಟ್ ಆಕ್ಟರ್ಸ್ ಅಂದಾಗ ಮೋಸ್ಟ್ಲಿ ನಾವು ಎಲ್ರಿಗೂ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಇಮೋಷ್ನಲ್ ಆಗಿರ್ತೀವಿ. ಆಕ್ಟಿಂಗ್ ನನಗೆ ನನ್ನ ಭಾವನೆಗಳನ್ನ ತೋರಿಸ್ಕೊಳ್ಳೋದಕ್ಕೆ ಒಂದು ದಾರಿ. ಈಗ ನಾನು ಸುಮ್ಮನೆ ನಿಮ್ಮಲ್ಲಿ ಕೋಪ ಮಾಡ್ಕೊಳಕ್ಕಾಗತ್ತಾ? ಅಲ್ಲಿ ಕೋಪ ಮಾಡ್ಕೊಂಡ್ರೆ ದುಡ್ಡು ಕೊಡ್ತಾರಲ್ವಾ? ಸೊ ಹಾಗಾಗಿ ಭಾವನೆಗಳನ್ನ ಸರಿ ರೀತಿನಲ್ಲಿ ಎನ್ರೂಟ್ ಮಾಡೋದಕ್ಕೆ ಆಕ್ಟಿಂಗ್ ಕೂಡ ತುಂಬಾ ಸಹಾಯ ಮಾಡಿದೆ. ನೀವು ಆಂಕರಿಂಗ್ ಆಗಿ ಬಂದ್ರಿ, ಅಲ್ಲಿ ನೀವು ರಂಗಭೂಮಿಯಿಂದ ಆಂಕರಿಂಗ್ಗೆ ಯಾವ ರೀತಿ ನೀವು ತಿರುವು ತಗೊಂಡ್ರಿ? ನಾವು ಓದಿದ್ದು ನ್ಯಾಷನಲ್ ಕಾಲೇಜ್. ಎಲ್ರಿಗೂ ಗೊತ್ತಿರೋ ಹಾಗೆ ಸಾಕಷ್ಟು ದೊಡ್ಡ ದೊಡ್ಡ ಕಲಾವಿದರು ನ್ಯಾಷನಲ್ ಕಾಲೇಜ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನಾಟಕಕ್ಕೆ, ಕಲ್ಚರಲ್ ಆ್ಯಕ್ಟಿವಿಟೀಸ್ಗೆ ಅವ್ರದ್ದೇ ಆದಂಥ ಒಂದು ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಅಲ್ಲಿ ಥಿಯೇಟರ್ ಮಾಡಿದ್ದು ಹೌದು. ಅದಾದ ನಂತರ ಡಿಗ್ರಿ ಮುಗಿಸಿ 1 ತಿಂಗಳಿಗೆ ಆ್ಯಂಕರಿಂಗ್ ಶುರು ಆಯಿತು. ಸೊ ಹಾಗಾಗಿ ನಾಟಕದ ಒಂದು ಬೇಸ್ ಇದ್ದಿದ್ದರಿಂದ ಭಾಷೆ ಮೇಲೆ ಒಂದು ಒಳ್ಳೆ ಹಿಡ್ತಾ ಇತ್ತು. ಅದು ಆ್ಯಂಕರಿಂಗಿಗೆ ತುಂಬ ಹೆಲ್ಪ್ ಆಯಿತು. ಒಂದು 10 ತಿಂಗಳು ಒಂದು ಖಾಸಗಿ ಚಾನಲಲ್ಲಿ ವರ್ಕ್ ಮಾಡಿದೆ. ಅದಾದ ನಂತರ ಒಂದು ಸೀರಿಯಲಲ್ಲಿ ಹೀರೋ ತಂಗಿ ರೋಲು, ಒಂದು ಒಳ್ಳೆ ರೋಲ್ ಸಿಕ್ತು. ಅದು ಮಾಡ್ತಾ ಮಾಡ್ತಾ ಉದಯ ಮ್ಯೂಸಿಕ್ಕಿಂದ ಕಾಲ್ ಬಂತು. ಒಂದು ವೆರಿ ರೆಪ್ಯೂಟೆಡ್ ಚಾನಲ್, ತುಂಬ ಗೌರವನೂ ಕೊಟ್ಟರು, ತುಂಬ ಒಳ್ಳೆ ಶೋಸ್ ಕೂಡ ಕೊಟ್ಟರು. ಅಲ್ಲಿ ನನ್ನದೇ ಆದಂಥ ಒಂದು ಗುರುತನ್ನು ಮೂಡಿಸ್ಕೊಂಡೆ. ಒಂದು 4 ವರ್ಷ ಚಾನೆಲಿಗೆ ವರ್ಕ್ ಮಾಡಿದೆ. ಅದಾದಮೇಲೆ ಬಂದಿದ್ದ ಹೊಸ ಚಾಲೆಂಜ್ ಮುದ್ದು ಲಕ್ಷ್ಮಿ. ಸೊ ಅದಕ್ಕೆ ಮುಂಚೆ ಸೀರಿಯಲಲ್ಲಿ ಸಣ್ಣ ಪುಟ್ಟ ಪಾತ್ರಗಳು ಮಾಡಿದ್ರಿ, ಅನುರಾಗ ಸಂಗಮ, ಕುಲವಧು, ಹಾಗೆ. ಹೌದು. ಯಾಕೆ ಅಂದರೆ ನನಗೆ ಆ್ಯಂಕರಿಂಗ್ ಬಿಡೋ ಆಸೆ ಇರಲಿಲ್ಲ. ಯಾವುದೇ ದೊಡ್ಡ ಪಾತ್ರ ಬಂದ್ರೂ ನಾನು ಆ್ಯಂಕರಿಂಗ್ ಬಿಡಬೇಕಾಗಿತ್ತು. ಆ್ಯಕ್ಟಿಂಗೂ ಇಷ್ಟ ಇದ್ದು ಆ್ಯಂಕರಿಂಗ್ ಬಿಡೋ ಮನಸ್ಸೇ ಇಲ್ಲದೆ ಇದ್ದಾಗ ಸರಿ ಪಾತ್ರಗಳನ್ನ ಮಾಡೋಣ, ಆದರೆ ಯಾವುದೇ ಪಾತ್ರ ಬಂದರೂ ನನ್ನ ಒಂದು ಕಂಡೀಷನ್, ನಾನು ಆ್ಯಂಕರಿಂಗ್ ಬಿಡಲ್ಲ ಮತ್ತು ಎಂಟೈರ್ ಡೇ ನಂಗೆ ಕೆಲಸ ಮಾಡೋಕ್ಕಾಗಲ್ಲ. ಯಾಕಂದರೆ 5 ಗಂಟೆಗೆ ನನ್ನದೇ ಆದಂಥ ಒಂದು 1 ಅವರ್ ಸ್ಲಾಟ್ ಇದೆ. ಸೊ ಹಾಗಾಗಿ ಒಂದು 3:30-4 ಗಂಟೆ ತನಕ ನಾನು ಕೆಲಸ ಮಾಡಬಹುದು. ಸ್ಯಾಟರ್ಡೇ ಸಂಡೇ ಪೂರ್ತಿ ದಿನ ಕೆಲಸ ಮಾಡ್ತೀನಿ. ಬಟ್ ಅದೇ ಈ ಶೋ ಇರೋದ್ರಿಂದ ಏನೇ ಇದ್ರೂ ಇಷ್ಟೇ ನನ್ನ ಕೈಲಿ ಮಾಡ್ಲಿಕ್ಕೆ ಸಾಧ್ಯ ಅಂದಾಗ ಕೆಲವೊಂದು ಪ್ರೊಡಕ್ಷನ್ ಹೌಸಸ್ ಇಲ್ಲ ಅದು ಮಾಡಿ ಇದು ಮಾಡಿ ಸಮಸ್ಯೆ ಇಲ್ಲ ನಾವು ಮ್ಯಾನೇಜ್ ಮಾಡ್ತೀವಿ ಅಂತ ಒಂದಷ್ಟು ಆಪರ್ಚುನಿಟೀಸ್ ಕೊಟ್ಟರು. ಐ ಆಮ್ ಗ್ರೇಟ್ಫುಲ್. ಓಕೆ, ಬಟ್ ಆಂಕರಿಂಗ್ ಅಲ್ಲಿ ಒಳ್ಳೆ ಮಾತುಗಾರಿಕೆ, ಒಳ್ಳೆ ಕಲೆ ಇದೆ. ಅದು ಆಕ್ಚುಲಿ ನಿಮಗೆ ಅದು ತುಂಬಾ ಚೆನ್ನಾಗಿ ಕೈ ಹಿಡಿದಿತ್ತು ಅವಾಗ. ಥ್ಯಾಂಕ್ ಯು. ಅದರಿಂದ ಇದಕ್ಕೆ ಬಂದ್ರೆ ಇದು ನಿಮ್ಮನ್ನ ಕೈ ಬಿಡಲಿಲ್ಲ, ಇದು ನಿಮ್ಮ ಕೈ ಹಿಡಿದು ನಡೆಸ್ಕೊ ಬಂತು. ಅಲ್ಲಿಂದ ಈ ಬಿಗ್ ಬಾಸ್ ವೇದಿಕೆ, ಅದ್ರ ಬಗ್ಗೆ ಏನು ಹೇಳ್ತೀರಿ?
ಕೈ ಬಿಡ್ತು ಅಂತ ಹೇಳ್ತಿದ್ದೀರಾ? ಅದು ಕೈ ಹಿಡಿತು, ಇದು ಕೈ ಹಿಡಿತು, ಆದ್ರೆ ಕರ್ನಾಟಕ ಜನತೆ ಕೈ ಬಿಟ್ಟಿಲ್ಲ. ಇಷ್ಟು ದೂರ ಬಂದಿದ್ದೀನಿ, ಅಷ್ಟು ದೊಡ್ಡ ವೇದಿಕೆ ಸಿಕ್ಕಿದೆ ಅಂತ ಅಂದ್ರೆ ಅದು ನಾನು ಮಾಡಿದಂಥ ಕೆಲಸದ ಜೊತೆಗೆ ಜನ ನನಗೆ ಕೊಟ್ಟಂಥ ಒಂದು ಗೌರವ ಕೂಡ, ಪ್ರೀತಿ ಕೂಡ. ಜನ ನನ್ನನ್ನು ಕಂಡೇ ಹಿಡಿದಿರ್ಲಿಲ್ಲ, ನನ್ನ ಕೆಲಸಕ್ಕೆ ಅಪ್ರಿಷಿಯೇಟೇ ಮಾಡಿರ್ಲಿಲ್ಲ ಅಂದಿದ್ರೆ ನನಗೆ ಅಷ್ಟು ವ್ಯಾಲ್ಯೂ ಸಿಗ್ತಾನೆ ಇರಲಿಲ್ಲ. ನನಗೆ ಅಲ್ಲ, ಯಾವುದೇ ಕಲಾವಿದ್ರಿಗಾಗ್ಲಿ ಜನರ ಪ್ರೀತಿ, ಅವರು ನಮ್ಮ ಕೆಲಸನ ಐಡೆಂಟಿಫೈ ಮಾಡೋದು ತುಂಬಾನೇ ಮುಖ್ಯ ಆಗುತ್ತೆ. ಯಾಕಂದ್ರೆ ಒಂದು 50 ಸೀರಿಯಲ್ ಇದೆ ಸರ್ ನಮ್ಮ ಕನ್ನಡ ಟೆಲಿವಿಷನ್ ಅಲ್ಲಿ. ಈಗ ಎಲ್ಲಾ ಸೀರಿಯಲ್ಲೂ ಒಬ್ಬೊಬ್ರು ಹೀರೋಯಿನ್ ಅಂದ್ರೆ ಒಂದು 50 ಹೀರೋಯಿನ್ ಇದ್ದಾರೆ, 50 ಹೀರೋ ಇದ್ದಾರೆ, 50 ವಿಲನ್ ಇದ್ದಾರೆ. ಸೊ ತುಂಬಾ ಜನ ಕಲಾವಿದ್ರಿದ್ದಾರೆ, ಅವರಿಗೂ ಆಪ್ಷನ್ಸ್ ತುಂಬಾ ವೈಡ್ ಆಗೇ ಇದೆ. ನಮ್ಮಲ್ಲಿ ಕಲಾವಿದರಿಗೆ ಒಂದ್ 5 ಜನ ಕಲಾವಿದ್ರೆ ಬೇರೆ ಬೇರೆ ಕ್ಷೇತ್ರಗಳಿಂದನೂ ಬಿಗ್ ಬಾಸಿಗೆ ಬರೋರಿದ್ದಾರೆ. ಸೊ ಹಾಗಾಗಿ ಐ ಥಿಂಕ್ ಕಲರ್ಸ್ ಕನ್ಸಿಡರ್ ಮಾಡಿದ್ದಾರೆ ಅಂದರೆ ಅದಕ್ಕೆ ಫಸ್ಟ್ ಗ್ರೇಟ್ಫುಲ್. ಅದು ವರ್ಕ್ ಆಯ್ತಾ ಇಲ್ವಾ ಅನ್ನೋದು ಸೆಕೆಂಡ್ರಿ ಬರುತ್ತೆ. ಇಷ್ಟು ದೊಡ್ಡ ವೇದಿಕೆಯಲ್ಲಿ ಕೋಟ್ಯಾಂತರ ಜನರು ನೋಡ್ತಿದ್ದಾರೆ, ಒಂದು ಐಡೆಂಟಿಫೈ ಮಾಡ್ತಾರೆ, ಮುದ್ದುಲಕ್ಷ್ಮಿ ಅಂತ ಈಗಲೂ ಕರೀತಿದ್ದಾರೆ ಅಂತಂದ್ರೆ ಸೊ ಪ್ರಾಬಬ್ಲಿ ಅವರು ಇಷ್ಟು ವರ್ಷದ ನನ್ನ ಜರ್ನಿನ ನೋಡ್ಕೊಂಡು ಬಂದಿದ್ದಾರೆ. ಬಿಗ್ ಬಾಸ್ ವೇದಿಕೆಗೆ ಬರಬೇಕು ಅಂತ ಹೇಳಿದ್ರೆ ತುಂಬಾ ಜನಪ್ರಿಯತೆ ಆಗಿರಬೇಕು. ಜನಪ್ರಿಯತೆ ಇನ್ ದ ಸೆನ್ಸ್ ಒಳ್ಳೆ ಕೆಲಸನೇ ಮಾಡಿರ್ಬೇಕು ಅಂತೇನಿಲ್ಲ. ಕೆಲವೊಂದು ಟ್ರೋಲ್ ಆಗಿದ್ರು ಬೇಗ ಬಿಗ್ ಬಾಸ್ಗೆ ಬರ್ತಾರೆ ಅಂತ ಒಂದು ಮಾತಿದೆ, ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಕಂಟೆಸ್ಟೆಂಟ್ಸ್ನ ಸೆಲೆಕ್ಟ್ ಮಾಡೋದು ಒಂದು ದೊಡ್ಡ ಪ್ರೊಸೀಜರ್ ಸರ್. ಅಷ್ಟು ಸುಲಭವಾಗಿ ಬನ್ನಿ ಅಂತ ಒಂದು ಇನ್ವಿಟೇಷನ್ ಕಳ್ಸಲ್ಲ ನಿಮಗೆ. ಈ ಸೀಸನ್ ಮುಗಿದಿದ ತಕ್ಷಣ ಮುಂದಿನ ಸೀಸನ್ಗೆ ಕಂಟೆಸ್ಟೆಂಟ್ಸ್ನ ಹುಡುಕಾಟ ಶುರು ಆಗುತ್ತೆ. ಆ ಕ್ರಿಯೇಟಿವ್ ಟೀಮ್ ಯಾವಾಗಲೂ ಬ್ಯುಸಿ ಇರ್ತಾರೆ, ಒಬ್ಸರ್ವ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಯಾಕೆ ಆರ್ಟಿಸ್ಟ್, ನೀವು 2 ಪ್ರಶ್ನೆ ಕೇಳಿದ್ರಿ ಆಗಲೇ, ಆರ್ಟಿಸ್ಟ್ಗಳನ್ನ ಯಾಕೆ ಹೆಚ್ಚಿಗೆ ತಗೋತಾರೆ ಅಂತಲೂ ಕೇಳಿದ್ರಿ, ಈಗ ಟ್ರಾಲ್ ಆಗಿರೋರ್ನ ಯಾಕೆ ತಗೋತಾರೆ ಅಂತ. 2 ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಆಕ್ಟರ್ಸ್ನ ಯಾಕೆ ತಗೋತಾರೆ ಅಂದ್ರೆ ಜನ ಯಾರನ್ನ ನೋಡೋದಕ್ಕೆ ಇಷ್ಟಪಡ್ತಾರೋ, ಜನ ಯಾರ ಜೊತೆ ಕನೆಕ್ಟ್ ಆಗಿರ್ತಾರೋ. ಈಗ ನೋಡಿ, ಸೀರಿಯಲ್ ಅವರು ಪ್ರತಿದಿನ ಸೀರಿಯಲ್ ಟಿವಿನಲ್ಲಿ ಬರ್ತಾ ಬರ್ತಾ ಜನರಿಗೆ ನಾವು ಒಂಥರ ಮನೆ ಮಕ್ಕಳಾಗ್ಬಿಟ್ಟಿರ್ತೀವಿ. ನನ್ನ ವೈಯಕ್ತಿಕ ವಿಚಾರಗಳು ಗೊತ್ತಿಲ್ಲದೆ ಇದ್ರು, ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು ಮುದ್ದುಲಕ್ಷ್ಮಿ ಅಂತ ಕರೀತಾರೆ, ಪ್ರೀತಿ ತೋರಿಸ್ತಾರೆ, ಹೇಗಿದ್ಯಮ್ಮ ಅಂತ ಮಾತಾಡಿಸ್ತಾರೆ. ಅದು ನಾವು ಗಳಿಸಿರುವಂತಹ ಪ್ರೀತಿ. ಅವರು ಇವಾಗ ರೋಡಲ್ಲಿ ಹೋಗುವಾಗಲೇ ಆ ಥರ ಮಾತಾಡಿಸ್ಬೇಕಾದ್ರೆ ಬಿಗ್ ಬಾಸ್ ಅನ್ನೋ ದೊಡ್ಡ ವೇದಿಕೆಯಲ್ಲಿ ಪಾತ್ರವಲ್ಲದೆ ನಮ್ಮ ವೈಯಕ್ತಿಕ ಒಂದು ಪರ್ಸ್ನಾಲಿಟಿ ಹೇಗಿದೆ ಅಂತ ನೋಡುವಂಥ ಆಸೆ ಇದ್ದೇ ಇರುತ್ತೆ. ಹಾಗಾಗಿ ಸೀರಿಯಲ್ ಅವರಿಗಾಗಿರಬಹುದು, ಸಿನಿಮಾ ಅವರಿಗಾಗಿರಬಹುದು ಒಂದು ಆಪರ್ಚುನಿಟಿ. ಟ್ರಾಲ್ ಆಗಿರೋರ್ನ ಯಾಕೆ ಕರೆಸ್ತಾರೆ ಅಂದ್ರೆ ಸೋಷಿಯಲ್ ಮೀಡಿಯಾನು ಒಂದು ಎಂಟರ್ಟೈನ್ಮೆಂಟ್ನ ಸೋರ್ಸ್ ಸರ್. ಅದು ಪಾಸಿಟಿವ್ ನೆಗೆಟಿವ್ ಅಂತ ಬರಲ್ಲ. ಸೀರಿಯಲ್ ಅಲ್ಲಿ ನೆಗೆಟಿವ್ ಮಾಡೋರು ಹಂಗಿದ್ರೆ ನೆಗೆಟಿವ್ ಅಂತ ಹೇಳೋದಕ್ಕಾಗಲ್ಲ, ಅಂದ್ರೆ ಅವ್ರಿಗೆ ಕೊಟ್ಟಂತಹ ಪಾತ್ರ ಅದು. ಸೋಷಿಯಲ್ ಮೀಡಿಯಾದಲ್ಲಿ ಟ್ರಾಲ್ ಆಗೋದು ಅವರ ಟ್ಯಾಲೆಂಟ್, ಅದು ಪಾಸಿಟಿವ್ ನೆಗೆಟಿವ್ ಅವ್ರಿಗೆ ಅದು ಬೇಡ. ಆದರೆ ನನ್ನ ಜನರನ್ನ ರೀಚ್ ಆಗಬೇಕು. ನಾನು ಕಂಟೆಂಟ್ ಕ್ರಿಯೇಟರ್, ನನಗೆ ಇದು ಮಾಡೋದಕ್ಕೆ ಎಬಿಲಿಟಿ ಇದೆ, ಈ ರೂಟಲ್ಲಿ ಹೋದರೆ ನಾನು ಜನರನ್ನ ತಲುಪ್ತೀನಿ ಅನ್ನೋದು ಟ್ರಾಲ್ ಆಗೋರ ಅಥವಾ ಕಂಟೆಂಟ್ ಕ್ರಿಯೇಟರ್ಸ್ ಮನಸ್ಸಲ್ಲಿರುತ್ತೆ. ಸೊ ಜನ ಯಾವಾಗ ಬೈಕೊಂಡಾದ್ರೂ ಇಷ್ಟಪಟ್ಟಾದ್ರೂ ಅವರ ಕಂಟೆಂಟ್ನ ನೋಡ್ತಾರೆ. ಹೇಗೆ ಸೀರಿಯಲ್ನ ಬೈಕೊಂಡಾದ್ರೂ ಇಷ್ಟಪಟ್ಟಾದ್ರೂ ನೋಡ್ತಾರಲ್ಲ, ಹಾಗೆ ಅಂದರೆ ಈಗ ಎಂಟರ್ಟೈನ್ಮೆಂಟ್ನ ಸೋರ್ಸ್ ತುಂಬ ವೈಡ್ ಆಗಿದೆ. ಮುಂಚೆ ಆದರೆ ಸಿನಿಮಾ, ಟಿವಿ ಎರಡೇ ಇತ್ತು. ಈಗ ಮೊಬೈಲ್ ಫೋನ್ ಇರೋದ್ರಿಂದ, ವೆಬ್ ಸೀರೀಸ್ ಇರೋದ್ರಿಂದ ನಿಮ್ಗೆ 30 ಸೆಕೆಂಡ್ ಸಾಕು ಕಂಟೆಂಟ್ನ ಇಷ್ಟಪಡೋದಕ್ಕೆ. ಇಷ್ಟ ಆಗಿಲ್ವಾ, ಹಿಂಗೆ ಸ್ವೈಪ್ ಮಾಡ್ತಾರೆ. ಇಷ್ಟ ಆಯ್ತಾ, ಮತ್ತೆ ಅದೇ ಪ್ರೊಫೈಲಿಗೆ ಹೋಗಿ ಮತ್ತಷ್ಟು ಕಂಟೆಂಟ್ನ ನೋಡ್ತಾರೆ. ಸೊ ಹಾಗಾಗಿ ವೈ ನಾಟ್, ಅವ್ರನ್ನ ಯಾಕೆ ಕರೆಸಬಾರ್ದು? ಅಲ್ಲಿ 30 ಸೆಕೆಂಡಲ್ಲೇ ಅಷ್ಟು ಕಂಟೆಂಟ್ ಕೊಡ್ತಾರೆ ಅನ್ನೋದಾದ್ರೆ, ಇಲ್ಲಿ 30 ದಿನ, 60 ದಿನ, 70 ದಿನ, 100 ದಿನ ಇದ್ರೆ ಎಷ್ಟು ಕಂಟೆಂಟ್ ಕೊಡ್ಬೋದು ಅನ್ನೋ ಯೋಚನೆನೂ ಚಾನೆಲ್ ಮಾಡಿರುತ್ತೆ. ಆ್ಯಂಡ್ ಆಪರ್ಚುನಿಟೀಸ್ ಅಂತ ಹೇಳಿದಾಗ ಇವಾಗ ಇವ್ರನ್ನೇ ಯಾಕೆ ಕರೆಸ್ಬೇಕು ಅಂದರೆ ಅವರು ವಿಸಿಬಲ್ ಇದ್ದಾರೆ ಸರ್. ಯಾರು ಮನೆಯಲ್ಲಿ ಸುಮ್ಮನೆ ಕೂತಿದ್ದಾರೆ, ಸಾಧನೆ ಮಾಡಿರ್ತಾರೆ, ಆದರೆ ಅವರ ಹೆಸರು ಕೂಡ ನಮಗೆ ಗೊತ್ತಿರಲ್ಲ. ಈಗ ನಮ್ಮ ಪಕ್ಕದ ಮನೆಯಲ್ಲಿರೋರೇ ಏನೋ PhD ಮಾಡಿ ತುಂಬ ಸಾಧನೆ ಮಾಡಿರ್ತಾರೆ, ಆದರೆ ಅವರ ಪರಿಚಯನೇ ನಂಗಿರಲ್ಲ. ನನಗೆ ಪರಿಚಯ ಇಲ್ದಿರುವಾಗ ಚಾನಲ್ಗೆ ಹೇಗಿರುತ್ತೆ ಪರಿಚಯ? ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಏನಿದೆ, ವಿಸಿಬಿಲಿಟಿ ಇಲ್ಲ ಅಂದರೆ ಕಳೆದು ಹೋಗ್ತೀವಿ. ನಾವು ಮಾಡೋ ಕೆಲಸ ಜನರಿಗೆ ಕಾಣಿಸ್ಬೇಕು, ಚಾನಲ್ಗಳಿಗೆ ಕಾಣಿಸ್ಬೇಕು. ಇಲ್ಲಾಂದ್ರೆ ಮನೆ ಹುಡ್ಕೊಂಡು ಬರ್ತಿದ್ರ ಸರ್ ನೀವು? ಇಲ್ಲ ಅಲ್ವಾ? ಅದು ಕರೆಕ್ಟ್. ಈಗ ಒಂದು ಎಲೆಮರೆ ಕಾಯಿನಂತೆ ಇರ್ತಾರೆ,
ಅಂಥವ್ರನ್ನ ಇಂಥ ಮುಖ್ಯ ಭೂಮಿಕೆಗಳಿಗೆ ತಂದಾಗ ಇನ್ನು ಕರ್ನಾಟಕದಾದ್ಯಂತ ದೇಶಾದ್ಯಂತ ಪರಿಚಯ ಆಗ್ಬೋದಲ್ವಾ, ಆ ನಿಟ್ಟಿನಲ್ಲಿ ಕೆಲಸ ಮಾಡ್ಬೋದಲ್ವಾ. ಈಗ ಅಲ್ಲಿದ್ದಾರೆ ಅವ್ರು ಅಲ್ಲೇ ಇರ್ಬಿಡ್ಲಿ, ಯಾರು ಮುಂದೆ ಇದ್ದಾರೆ ಬರೀ ಅವ್ರನ್ನೇ ತರಣ ಅನ್ನೋದು ಆ ಭಾವನೆಗಿನ್ನ ಇಂಥವ್ರನ್ನ ಒಂದಿಬ್ರನ್ನ ಆ್ಯಡ್ ಮಾಡಿದ್ರೆ ಓ ಇಂಥವ್ರು ಇದಾರ ನಮ್ಮ ರಾಜ್ಯದಲ್ಲಿ ಅನ್ನೋದು ಎಷ್ಟೊಂದು ಜನಕ್ಕೆ ಗೊತ್ತಾಗುತ್ತೆ. ಅವ್ರನ್ನ ಪ್ರೀತಿ ಮಾಡುವಂತ ಇದನ್ನ ಕಲ್ಚರ್ ಇನ್ನೂ ಜಾಸ್ತಿ ಬೆಳೆಸ್ಕೋತಾರ, ಇಂಥವ್ರು ಇದಾರೆ ಅಂಥವ್ರಿಗೂ ನಾವು ಸಪೋರ್ಟ್ ಮಾಡ್ಬೇಕು ಅಂದ್ರೆ ಜನ ಅದನ್ನ ನೋಡ್ತಿಲ್ಲ ಅಂತ ತಾನೇ ಸರ್? ಅಂದ್ರೆ ಅವ್ರಿಗೆ ಇಂಥವ್ರನ್ನ ಹೆಂಗ್ ಪಳಗಿಸ್ಬೇಕು ಅನ್ನೋದು ಗೊತ್ತಿರಲ್ಲ ಅಂತ. ಯಾಕೆಂದ್ರೆ ಇವ್ರಿಗಾದ್ರೆ ಸ್ಕ್ರಿಪ್ಟ್ ಕೊಟ್ಟು ರೆಡಿ ಮಾಡಿ ಇರ್ತಾರೆ, ಸೊ ಕೆಲವೊಂದು ಆ ರೀತಿ ಇರುತ್ತೆ ಅಂತ. ಖಂಡಿತ. ಅಂದ್ರೆ ನಾವೆಲ್ಲರೂ ಹಂಗೆ ಅನ್ಕೊಂಡಿರ್ತೀವಿ, ಬಿಗ್ ಬಾಸ್ಗೆ ಹೋಗೋಕ್ಕೂ ಮುಂಚೆ ಸ್ಕ್ರಿಪ್ಟೆಡ್ ಬಿಡು, ಇದು ಫೀಡ್ ಮಾಡ್ತಾರೆ ಬಿಡು, ಇದು ನಾನ್ ಫಿಕ್ಷನ್ ಅಲ್ಲ ಒಂಚೂರಾದ್ರೂ ಫೀಡ್ ಮಾಡ್ತಾರೆ ಅಂತಾನೆ ಯಾಕಂದ್ರೆ ಲೈವ್ ಅಲ್ಲ ರೆಕಾರ್ಡೆಡ್ ಅಂತ. ಬಟ್ ಈಗ 24x7 ಲೈವ್ ಇದೆಯಲ್ಲ ಸರ್. ಕರೆಕ್ಟ್. ಅದಕ್ಕೆ ಇನ್ನೊಂದು ಹಿಂಟ್ ಕೊಡೋದ ರೀತಿ ಅಂದ್ರೆ ಕಾರ್ಯಕ್ರಮದಲ್ಲಿ ನಿರೂಪಕರು ಹೇಳ್ತಾ ಇರ್ತಾರೆ, ನೀವು ಸೇಫ್ ಗೇಮ್ ಮಾಡ್ತಾ ಇದ್ದೀರಾ, ನೀವಾಗ ಆಡ್ತಾ ಇಲ್ಲ, ಟ್ರಿಗರ್ ಮಾಡ್ತಾರೆ. ಅಂದ್ರೆ ಜಗಳ ಆಡ್ಬೇಕು, ಜಗಳ ಆಡಿದ್ರೆ ಮಾತ್ರ ಅಲ್ಲಿ ಓಡುತ್ತೆ. ನಾರ್ಮಲ್ ಆಗಿ ನೀವು ನಡ್ಕೊಂಡು ಹೋಗ್ತಾರೆ ಆಗೋಲ್ಲ, ಹೌದಲ್ಲ? ಜಗಳ ಆಡ್ತಿದ್ರೆ ಅದನ್ನ ಒಂದು ಪ್ರೋಮೋ ಮಾಡ್ತಾರೆ, ಇವತ್ತೇನಾಗುತ್ತೆ ಜನಕ್ಕೆ ಆಸಕ್ತಿ ಬರುತ್ತೆ, ಕುತ್ಕೊಂಡು ನೋಡ್ತಾರೆ, ಹೌದಲ್ಲ? ಜಗಳ ಲಾಸ್ಟ್ ನನಗೆ 3rd ವೀಕ್ ಅಲ್ಲಿ ಸುದೀಪ್ ಸರ್ ಬಂದ್ ಹೇಳಿದೆ, ಇದೇ ಫಸ್ಟ್ ಟೈಮ್ ಇಷ್ಟು ಸೀಸನ್ ಅಲ್ಲಿ ಇಷ್ಟೊಂದು ಜಗಳ ಆಡಿರೋದು, ಗೆಲ್ಬೇಕಂದ್ರೆ ಜಗಳ ಆಡೋ ಅವಶ್ಯಕತೆನೇ ಇಲ್ಲ, ಇದು ಬಿಗ್ ಬಾಸ್ ಶೋ ಜಗಳ ಆಡೋ ಶೋ ಅಲ್ಲ ಅಂತ ಸುದೀಪ್ ಸರ್ ಹೇಳ್ತಾರೆ. ಸಮಾಧಾನ ಮಾಡೋದಕ್ಕೆ ಹೇಳಿರ್ಬೋದು ಅದು. ಯಾಕೆಂದ್ರೆ ಎಷ್ಟೊಂದು ಜನದ ಮಾತಲ್ಲಿ ಈ ತರ ಬರ್ತಾ ಇದೆ, ಜಗಳ ಮಾಡಿದ್ರೇನೆ ಈ ತರ ಇರ್ಬೋದು ಅನ್ನೋದಕ್ಕೋಸ್ಕರ ಅದಕ್ಕೆ ಉತ್ತರ ಆ ರೀತಿ ಕೊಟ್ಟಿರ್ಬೋದು ಅಂತ ಹೇಳಿ. ಅಂದ್ರೆ ಅದು ಪರ್ಸ್ಪೆಕ್ಟಿವ್, ನೀವ್ ನೋಡಿದ ರೀತಿ ಹಾಗೆ ನಾವೊಂದು ವಾರ್ನಿಂಗ್ ಅಲ್ಲಿ ಗುರುಸ್ಥಾನದಲ್ಲಿ ಅವ್ರು ನಿಂತ್ಕೊಂಡು ಹೇಳ್ತಾರೆ ಸುದೀಪ್ ಸರ್, ನಾವು ನಮ್ಮಲ್ಲಿ ಆಗಿರುವಂತಹ ತಪ್ಪುಗಳು, ಯಾಕಂದ್ರೆ ಅದು ಆ ಜಾಗ ನಮಗೂ ಕೂಡ ಹೊಸದಾಗಿರುತ್ತೆ, ನಾವು ಬೆಳೆದಂತ ರೀತಿ ಬೇರೆ ಇರುತ್ತೆ, ಶೋದೇ ಒಂದು ಫಾರ್ಮ್ಯಾಟ್ ಅಂತ ಇರುತ್ತೆ. ಯಾವಾಗ ಒಂದು ಮನೆಯಲ್ಲಿ ಅಥವಾ ಒಂದು ಶೋನಲ್ಲಿ ಜಗಳ ಆಗುತ್ತೆ, ಅಲ್ಲಿ ನೆಗೆಟಿವಿಟಿನೂ ಕೂಡ ಹಾಗೆ ತುಂಬಿಕೊಳ್ಳುತ್ತೆ. ಅದು ಅತಿರೇಕಕ್ಕೆ ಹೋದಾಗ ಶೋ ಕ್ರಿಯೇಟರ್ಸೇ ಅದನ್ನ ಕಂಟ್ರೋಲಿಗೆ ತಗೊಂಡು ಬರ್ತಾರೆ. ಅಟ್ ದ ಸೇಮ್ ಟೈಮ್ ಎಂಟರ್ಟೈನ್ಮೆಂಟು ಕೂಡ ಅಷ್ಟೇ ಇರುತ್ತೆ. ಇವಾಗ ಗಿಲ್ಲಿ ಅವರು ಮೋಸ್ಟ್ ಆಫ್ ದ ಟೈಮ್ ನಗ್ಸ್ತಾನೆ ಇರ್ತಾರೆ, ಹಾಗಂತ ನಿಮ್ಗೆ ಅನ್ಸುತ್ತಾ ನಾವು 24 ಗಂಟೆನೂ ನಗ್ತಾ ಇರ್ತೀವಿ ಗಿಲ್ಲಿ ಇರೋದ್ರಿಂದ? ಇಲ್ಲ, ಅದಕ್ಕೂ ಒಂದು ಲಿಮಿಟೇಷನ್ ಇರುತ್ತೆ. ಆದ್ರೆ ಜನಕ್ಕೆ ಇಷ್ಟ ಆಗ್ತಿರೋದು ಗಿಲ್ಲಿ ಕಾಮಿಡಿ, ಹ್ಯೂಮರ್ ಸೆನ್ಸ್, ಆಮೇಲೆ ಅವ್ನು ಮಾಡುವಂತಹ ತರ್ಲೆಗಳು, ಟೈಮ್ ಸೆನ್ಸ್ ಅಂಡ್ ಅದು ವರ್ಕ್ ಆಗ್ತಾ ಇದೆ. ಜನ ಗಿಲ್ಲಿನ ಇಷ್ಟ ಪಡ್ತಿದ್ದಾರೆ. ಸೊ ಗಿಲ್ಲಿ ಮಾಡೋ ವಿಚಾರಗಳು ಹೈಲೈಟ್ ಆಗ್ತಿದೆ. ಅಶ್ವಿನಿ ಗೌಡ ಅವ್ರನ್ನ ಬೈಕೊಂಡ್ರು, ಏನೇ ಮಾಡಿದ್ರು, ಅವ್ರದ್ದು ಪ್ರೋಮೋ ಬಂದಾಗ ನೀವ್ ಯಾಕೆ ನೋಡ್ತೀರಾ, ಛೀ ಅಂತ ಸ್ವೈಪ್ ಅಪ್ ಮಾಡ್ಬೇಕು. ನೀವು ನೋಡೋದಕ್ಕೆ ತಾನೇ, ನಿಮ್ಮ ರಿಯಾಕ್ಷನ್ ನೋಡಿನೇ ತಾನೇ ಓಕೆ ಇದು ವರ್ಕ್ ಆಗತ್ತೆ ಅಂತ ಚಾನೆಲ್ ಕೂಡ ಪ್ರೋಮೋ ಮಾಡೋದು. ಸೊ ನಮ್ಮ ಜನಕ್ಕೋಸ್ಕರನೇ, ನಮ್ಮ ಜನನ ಎಂಟರ್ಟೈನ್ ಮಾಡೋಕ್ಕೋಸ್ಕರನೇ ಆ ಶೋ ಇರೋದು ಸರ್. ಜನಕ್ಕೆ ಬೇಕು ಮಿನಿಟ್ ಟು ಮಿನಿಟ್ ನೋಡ್ತಾರೆ. ಯಾವ ಮಿನಿಟಲ್ಲಿ ವ್ಯೂವರ್ಶಿಪ್ ಬಿದ್ದಿದೆ, ಯಾವ ಮಿನಿಟಲ್ಲಿ ವ್ಯೂವರ್ಶಿಪ್ ಎದ್ದಿದೆ, ಯಾರ ಕಂಟೆಂಟ್ ಬಂದಾಗ ಜನ ಕೂತ್ಕೊಂಡಿದ್ದಾರೆ, ಯಾವ ಕಂಟೆಂಟ್ ಬಂದಾಗ ಜನ ಚಾನೆಲ್ ಶಿಫ್ಟ್ ಮಾಡಿದ್ದಾರೆ, ಮಿನಿಟ್ ಟು ಮಿನಿಟ್ ಅವರಿಗೆ ಸಿಗುತ್ತೆ. ಸೊ ಅದರ ಬೇಸಿಸ್ ಮೇಲೆ ಯಾರನ್ನ ಹೈಲೈಟ್ ಮಾಡಬೇಕು, ವ್ಯಕ್ತಿತ್ವ ತುಂಬಾನೇ ಚೆನ್ನಾಗಿರ್ಲಿ, ಅಂದ್ರೆ ದೇವ್ರಂತಹ ಮನುಷ್ಯನೇ ಆಗಿರ್ಲಿ, ದೇವರೇ ಬಂದಿರ್ಲಿ, ಆ ಕಂಟೆಂಟ್ ಜನಕ್ಕೆ ಇಷ್ಟ ಆಗ್ತಿಲ್ಲ, ಜನ ಅದನ್ನ ನೋಡ್ತಿಲ್ಲ ಅಂತ ಹೇಳಿದಾಗ ಚಾನೆಲ್ ಹೆಲ್ಪ್ ಮಾಡೋಕ್ಕಾಗಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಕೇಳಿದ್ರೆ 2 ವಾರ ನಾನೇನು ಮಾಡೇ ಇಲ್ವಾ, ನಮ್ಮ PR ಟೀಮ್ ಕೇಳಿದ್ರು, ನೀವು ಕಾಣಿಸ್ಕೊಂಡೇ ಇಲ್ಲ ಸ್ಕ್ರೀನಲ್ಲಿ, ನಾನು ಇವಾಗ ಬಂದ್ಬಿಟ್ಟಿಲ್ಲ, ನಾನು ತುಂಬ ಮಾಡಿದೆ, ಚಾನಲ್ ತೋರಿಸಿಲ್ಲ ಅನ್ನೋಕ್ಕಾಗಲ್ಲ. ಬಹುಶಃ ಜನಕ್ಕೆ ಏನು ಇಷ್ಟ ಆಗ್ತಿದೆ ಅದನ್ನೇ ಅವರು ಬಡಿಸಿದ್ರು. ಸೊ ಅಂದರೆ ಇಂಡೈರೆಕ್ಟ್ ಆಗಿ TRP ಅಂತಾನೆ ಹೇಳ್ತಾ ಇದ್ದೀರಾ? ಹೌದು ಸರ್, ಶೋ ಮಾಡೋದೇ TRP ಬರಲಿ ಅಂತ ಅಲ್ವಾ. ಇವಾಗ TRP ಬರ್ದೆ ಶೋನ ಓಡಿಸಿ ಅಂತಂದ್ರೆ ನೀವು ಮಾಡೋದು ಕೂಡ ಆಡಿಯನ್ಸ್ ನೋಡ್ಲಿ ಅಂತಾನೆ ಅಲ್ವಾ. ಇಲ್ಲಾಂದ್ರೆ ನಾವು ಮನೆಯಲ್ಲೇ CD ಹಾಕೊಂಡು ನೋಡ್ಬೇಕಾಗತ್ತೆ ಹೊರತು, ಜನಕ್ಕೆ ಅಂತ ಮಾಡುವಾಗ ಜನರಿಗೆ ಇಷ್ಟ ಆಗ್ತಿದ್ಯಾ ಆಗ್ತಿಲ್ವಾ ಅದರ ರಿಸಲ್ಟ್ ಕೊಡೋದೇ TRP. ಕರೆಕ್ಟ್. ಜನರಿಗೆ ಇಷ್ಟ ಆಗತ್ತೆ ಆಗಲ್ಲ ಅನ್ನೋದು ಅದು TRP ಮಾಡ್ತಾರೆ. ಆದ್ರೆ ಅದರಲ್ಲಿ ಕೆಲವೊಂದು ಅತಿರೇಕಕ್ಕೆ ಹೋದಾಗ ಅದನ್ನ ಇಮಿಡಿಯೇಟ್ ಆಗಿ ಕಡಿವಾಣ ಹಾಕಲ್ಲ. ಎಕ್ಸಾಂಪಲ್ ಅಶ್ವಿನಿ ಗೌಡ ಅವ್ರದ್ದು ತಗೊಂಡ್ರಿ, ಈಗ ಪ್ರೋಮೋ ಅಂತ ಹೇಳಿ ಅವರು ನೀವು ಅಲ್ಲೇ ಇದ್ರಿ, ಆ ಜಾಗದಲ್ಲೂ ಇದ್ರಿ, ಒಂದಷ್ಟು ಟ್ರೋಲಲ್ಲಿ ಇವಾಗ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಓಡ್ತಾ ಇದೆ, ಆಕೆ ತುಂಬ ದುರಾಂಕಾರದಲ್ಲಿ ಮಾತಾಡಿದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲಿ. ಅಷ್ಟು ಮಟ್ಟಕ್ಕೆ ಹೋದಾಗ ಆ ಚಾನೆಲ್ನವರು ಕಡಿವಾಣ ಹಾಕಲಿಕ್ಕೆ ಸುದೀಪ್ ಸರ್ ಆದ್ರೂ ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತ ಅನ್ಕೋತೀನಿ. ಅಂದರೆ ಕೆಲವೊಂದು ಹೇಳಿದ್ರು, ಅವ್ರಿಗೆ ಕ್ಷಮೆನೂ ಕೇಳಿಸಿದ್ರು, ಆದ್ರೆ ಸರಿಯಾದ ರೀತಿನಲ್ಲಿ ಇನ್ನೂ ಕಡಿವಾಣ ಹಾಕ್ಲಿಲ್ಲ ಅಂತ ಒಂದು ಭಾವನೆ. ಅಂದ್ರೆ ಕ್ಲಾಸ್ ತಗೊಂಡಿಲ್ಲ ಅಂತ ಹೇಳ್ತಾ ಇದ್ದೀರಾ ಸರ್? ಅದು ಅಗೇನ್ ಯಾಕೆಂದ್ರೆ ಅದು ಒಂದು ವೈಯಕ್ತಿಕ ದ್ವೇಷದ ಮೇಲೆ ಹೋಗಿದೆ.
ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿದೆ ಅಲ್ಲಿ. ಬಂದ ಮೊದಲನೇ ದಿನದಿಂದ ನಾನು ಅಶ್ವಿನಿ ಗೌಡ ಆಗಿ ಆಡ್ತಿಲ್ಲ, ನಾನು ಅಶ್ವಿನಿ ಗೌಡ ಆಗಿ ಆಡ್ತಿಲ್ಲ, ಇದು ಯಾವುದು ವೈಯಕ್ತಿಕ ಅಲ್ಲ ಅಂತಾನೆ ಹೇಳ್ಕೊಂಡೆ ಆಡ್ತಿದ್ದಾರೆ. ಒಳ್ಳೆ ಭಾಷಣಕಾರರು. ಪೊಲಿಟಿಕಲ್ ಗೇಮ್ ಆಡ್ತಿದ್ದಾರೆ ಅವರು. ಅಂಡ್ ಎಲ್ಲ ಜನರ ಕೈಲಿದೆ ಸರ್. ಅಲ್ಲೂ ಹೇಳೋದಷ್ಟೇ, ಜನರ ತೀರ್ಮಾನವೇ ಅಂತಿಮ ತೀರ್ಮಾನ ಅಂತ. ಅಶ್ವಿನಿ ಗೌಡ ಅವ್ರಿಗೂ ನನಗೂ ಒಂದು ಜಗಳ ಆಗತ್ತೆ. ಒಂದು ಟಾಸ್ಕ್ ಕೊಡ್ತಾರೆ ಆಸುರನಾಗಿ, ಅಲ್ಲಿ ಬಾಟ್ಲ್ ಕಿತ್ಕೊಂಡು ಬಾ ಅಂತ. ನಾನು ಬಾಟ್ಲ್ ಕಿತ್ಕೊಂಡು ಬರಕ್ಕೆ ಹೋಗ್ತೀನಿ, ಉಗುರು ಟಚ್ ಆಗಿ ಅದು ದೊಡ್ಡ ಡ್ರಾಮಾ ಆಗುತ್ತೆ, ಕುಂಕುಮ ಹಚ್ಕೊಂಡು ರಕ್ತ ಬಂತು, 307 ಕೇಸ್ ಹಾಕ್ತೀನಿ, ಈಚೆ ಬಾ, ಏನೋ ಏನಿದೆ ಯೋಗ್ಯತೆ ನಿನಗೆ, ಮೈ ಫುಟ್, ಹೂ ದ ಹೆಲ್ ಆರ್ ಯು ಅಂತೆಲ್ಲ ಇದೆಲ್ಲ ನನ್ನ ತಲೆಯಲ್ಲೂ ರಿಜಿಸ್ಟರ್ ಇದೆ. ನಾನು ನೋಡೇ ಇಲ್ಲ, ಇನ್ನು ಎಪಿಸೋಡ್ಸು ನೋಡಿಲ್ಲ, ಟ್ರಾಲ್ಸು ನೋಡಿಲ್ಲ. ಇದೆಲ್ಲ ನನ್ನ ತಲೆಯಲ್ಲಿ ರಿಜಿಸ್ಟರ್ಡ್ ಇದೆ. ಇಷ್ಟು ಮಾತುಗಳಾಡ್ತಾರೆ ಅಶ್ವಿನಿ ಗೌಡ ಅವರು. ಅಗೇನ್ಸ್ಟ್ ಒಂದು ಹೆಣ್ಮಗುನೇ ಅಲ್ವಾ ಸರ್? ಆಬ್ವಿಯಸ್ಲಿ ಆ ವಿಚಾರಕ್ಕೆ ನಾನು ಒಬ್ಳೆ ಮಾತಾಡಿದ್ದೆ ಹೊರತು ಅಲ್ಲಿನ ಯಾರು ಇನ್ಕ್ಲೂಡಿಂಗ್ ಮೈ ಜಂಟಿ ನನಗೋಸ್ಕರ ಸ್ಟ್ಯಾಂಡ್ ತಗೊಂಡಿಲ್ಲ ಸರ್. ಆ್ಯಂಡ್ ಆ ವಿಚಾರ ವೀಕೆಂಡಲ್ಲೂ ಡಿಸ್ಕಸ್ ಆಗಿಲ್ಲ ಸರ್. ಅವಾಗ ಬಹುಶಃ ಒಂಚೂರು ಬಿಸಿ ಮುಟ್ಸಿದ್ರೆ ರಕ್ಷಿತಾ ವಿಚಾರದಲ್ಲಿ ಅದು ಆಗ್ತಿರ್ಲಿಲ್ಲ ಅನ್ಸ್ಲಿಲ್ವಾ ಸರ್ ನಿಮ್ಗೆ? ಅದನ್ನೇ ನಾನು ಕೇಳ್ತಾ ಇರೋದು, ಇದನ್ನ ಚಾನಲ್ ನಿರೂಪಕರು ಯಾಕೆ ಮಾಡ್ತಾ ಇಲ್ಲ ಅಂತ. ಇಷ್ಟು ಮಟ್ಟಕ್ಕೆ ಹೋಗೋವರೆಗೂ ಬಿಡಬಾರ್ದು. ನಿಮ್ದು ಇನ್ಸಿಡೆಂಟ್ ಆದಾಗಲೇ ಕಡಿವಾಣ ಹಾಕ್ಬೇಕಾಗಿತ್ತು, ಅದನ್ನು ಬಿಟ್ರು ಯಾಕೆ ಆಗ್ತಾ ಇಲ್ಲ ಸರ್? ನಿರೂಪಕರಿಗೆ ಅವ್ರದೇ ಆದಂತಹ ಜವಾಬ್ದಾರಿ ಇರುತ್ತೆ. ಅವ್ರಿಗೆ ಅಂತ ಒಂದು ವಿಜುವಲ್ ಪ್ರೆಸೆಂಟೇಷನ್ ಮಾಡಿರ್ತಾರೆ. ಅವರು ಫೋನ್ ನೋಡ್ಕೊಂಡು ಬಿಗ್ ಬಾಸ್ ಗೋಸ್ಕರನೇ 24/7 ಮೀಸಲಿಡಲ್ಲ. ಆದರೆ ಸ್ಯಾಟರ್ಡೇ ಸಂಡೇ ಇವರ ಕಮಿಟ್ಮೆಂಟ್ ಟುವರ್ಡ್ಸ್ ದ ಶೋ ಏನಿದೆ ಅದನ್ನು ಕಂಪ್ಲೀಟಾಗಿ ಪೂರೈಸ್ತಾರೆ. ಅವರಿಗೆ ಐ ಥಿಂಕ್ ಫ್ರೈಡೇನೋ ವೀಕ್ಲಿ ಒನ್ಸ್ ಫುಟೇಜ್ ಹೋಗುತ್ತೆ, ಎಡಿಟೆಡ್ ಫುಟೇಜ್ ಹೋಗುತ್ತೆ, ಅವ್ರಿಗೆ ಹೋಗುತ್ತೆ. ಅವರು ಎಲ್ಲಿರ್ತಾರೋ ಅಲ್ಲಿಂದಾನೆ ಏನು ಫುಟೇಜ್ ಇದೆ, ಏನು ಹೈಲೈಟ್ಸ್ ಇದೆ, ವಾರದಲ್ಲಿ ಏನು ತಪ್ಪಾಗಿದೆ, ಏನು ಸರಿಯಾಗಿದೆ, ಒಂದು ವಿಜುವಲಿ ನೋಡಿ ಪ್ರಿಪೇರ್ ಆಗಿ ಶೋಗೆ ಬರ್ತಾರೆ. ಬಂದಾಗ ಅವರಿಗೆ ಕ್ರಿಯೇಟಿವ್ ಟೀಮಿಂದ, ಡಿರೆಕ್ಷನ್ ಟೀಮಿಂದ ಏನು ಫೀಡ್ ಮಾಡ್ತಾರೋ ಅದು, ಅದರ ಜೊತೆಗೆ ಸರ್ ಜಡ್ಜ್ಮೆಂಟ್, ಜೊತೆಗೆ ಆಡಿಯನ್ಸ್ ಏನು ಹೇಳಕ್ಕೆ ಇಷ್ಟಪಡ್ತಿದ್ದಾರೆ ಕಂಟೆಸ್ಟೆಂಟ್ಸ್ಗೆ, ಇದೆಲ್ಲದನ್ನು ಸೇರಿ ಸೂಕ್ಷ್ಮತೆಯಿಂದ ಒಂದಷ್ಟು ವಿಚಾರಗಳನ್ನ ನಮಗೆ ತಲುಪಿಸ್ತಾರೆ. ಸುದೀಪ್ ಸರ್ ಮಾತುಗಿಳಿದ್ರೆ ಸರ್ ಇವರೆಲ್ಲ ಏನ್ ಸರ್ ಜಗಳ ಆಡೋದು? ಕರೆಕ್ಟ್. ಅದು ಆದ್ರೆ ನಿಮ್ಮ ವಿಚಾರನ ಯಾಕೆ ತೆಗಿಲಿಲ್ಲ ಸುದೀಪ್ ಸರ್? ಯಾಕಂದ್ರೆ ಅಲ್ಲಿರೋ ಅಂತ ಬಿಗ್ ಬಾಸ್ ಟೀಮ್ ನಲ್ಲಿ ವರ್ಕ್ ಮಾಡ್ತಿದ್ದವರು ಇದನ್ನ ಗಮನಿಸ್ಲಿಲ್ವಾ? ಆಕೆ ಮಾತಾಡಿರೋಂಥ ಮಾತು ಅಷ್ಟು ಸರಿ ಇದೆಯಾ ತಪ್ಪಿದೆಯಾ ಅನ್ನೋದು ಅವ್ರಿಗೆ ಅನಲೈಸ್ ಮಾಡಕ್ ಆಗ್ಲಿಲ್ವಾ ಅಂತ? ನೋ ಐಡಿಯಾ ಸರ್ ಅದ್ರ ಬಗ್ಗೆ. ನನಗೆ ಸಮಾಧಾನ ಮಾಡ್ಕೊಂಡಿದ್ದು ಹೇಗೆ ಅಂದ್ರೆ, ಬಹುಶಃ ಇದಕ್ಕೆ ಕ್ಲಾರಿಟಿ ಸಿಕ್ಬಿಡುತ್ತೇನೋ, ಜನ ನೋಡಿದ್ರೇನೋ ನನ್ನ ತಪ್ಪೇನೂ ಇಲ್ಲ ಅಂತ ಜನರಿಗೂ ಅರಿವಾಗಿದೆಯೇನೋ, ಅದಕ್ಕೋಸ್ಕರ ಈ ವಿಚಾರವಾಗಿ ಡಿಸ್ಕಷನ್ ಆಗಿಲ್ವೇನೋ ಅಂತ ನಾನು ಅನ್ಕೊಂಡಿದ್ದು. ಬಟ್ ಈ ಪ್ರಶ್ನೆ ಕೇಳೋದಿದ್ರೆ ಚಾನೆಲ್ನೇ ಕೇಳಬೇಕು, ಯಾಕಂದ್ರೆ ಡಿಸಿಷನ್ ಏನು ಕಂಟೆಂಟ್ ಹೋಗಬೇಕು ಅನ್ನೋದು ಅವ್ರ ಮೇಲಿರುತ್ತೆ. ಆ ವೀಕೆಂಡ್ ಕೂಡ ತುಂಬಾ ವಿಚಾರಗಳಾಗೋಯ್ತು ಸರ್. ಅದು ಇನ್ಸಿಡೆಂಟ್ನ ನಂತರ ಅಲ್ಲಿ ಜಾಗದ ಒಂದಷ್ಟು ವಿಚಾರಗಳಾಯಿತು, ನಮ್ಮನ್ನ ಶಿಫ್ಟ್ ಮಾಡಿದ್ರು, ಅದಾದ ನಂತರ ಮತ್ತೆ ವಾಪಸ್ ನಮ್ಮನ್ನ ಕರ್ಕೊಂಡು ಬಂದರು. ಅವರು ಅದೇ ಪ್ರೆಷರಲ್ಲೇ ಇದ್ರು. ಸೊ ಬಹುಶಃ ಎಲ್ಲೋ ಒಂದು ಕಡೆ ಮಿಸ್ ಆಗಿರಬಹುದು, ಅಥವಾ ಇದು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಇದಕ್ಕಿಂತ ಇಂಪಾರ್ಟೆಂಟ್ ವಿಚಾರಗಳು ಇದೆ ಈ ವಾರ ಹೇಳಲಿಕ್ಕೆ. ಈ ಥರದ್ದು ನಡೀತಾನೆ ಇರುತ್ತೆ. ಇದು ಇಂಪಾರ್ಟೆಂಟ್ ವಿಚಾರನೇ. ಒಂದು ಹೆಣ್ಣಿನ ಮೇಲೆ ಯಾವುದೇ ಒಂದು ಅಲ್ಲಿರ್ತಕ್ಕಂಥ ಸಹಪಾಠಿಗಳು ಅದನ್ನ ಎದುರಿಸ್ಬೇಕು. ಯಾರೇ ಆಗಿರಲಿ, ಒಬ್ಬ ಸಮಾಜದ ದೃಷ್ಟಿನಲ್ಲಿ ಒಂದು ಹೆಣ್ಣಿಗೆ ಅಥವಾ ಯಾರಿಗೆ ದರ್ಜನೆ ನಡೀತಾ ಇದೆ ಅಂದಾಗೆ ಯಾರೇ ಆಗ್ಲಿ ವಾಯ್ಸ್ ರೈಸ್ ಮಾಡೋದು ತಪ್ಪಲ್ಲ. ಆಗ್ಲಿಲ್ಲ ಸರ್. ಅಂಡ್ ಇನ್ನೊಂದೇನಂದ್ರೆ, ನಾನು ತುಂಬಾ ಇಂಡಿಪೆಂಡೆಂಟ್ ಆಗಿರೋದ್ರಿಂದ ಯಾರಿಂದನೂ ಆ ಸಪೋರ್ಟ್ ಬಯಸ್ಲೂ ಇಲ್ಲ. ಯಾರು ನನಗೋಸ್ಕರ ನಿಂತ್ಕೋಬೇಕು, ನನಗೋಸ್ಕರ ಮಾತಾಡಿ, ನೀವ್ ಯಾಕೆ ಮಾತಾಡಿಲ್ಲ ಅಂತ ಪ್ರಶ್ನೆನೂ ಬಂದಿಲ್ಲ. ಅದೇ ನನ್ನ ವಿಚಾರ ಅಂತ ಬಂದ್ರೆ, ಪ್ರಪಂಚದ ಅಗೇನ್ಸ್ಟ್ ಆದ್ರೂ ನಾನು ನಿಂತ್ಕೊಂಡು ನಾನು ಒಬ್ಳೆ ಮಾತಾಡೋಷ್ಟು ತಾಕತ್ ನಂಗಿದೆ. ಅದಾದ್ಮೇಲೆ ಇನ್ಸಿಡೆಂಟ್ ಇನ್ಯಾವುದೋ ಆ ಥರ ವಿಚಾರ ನನ್ನನ್ನ ಟ್ರಿಗರ್ ಮಾಡುವಂಥ ವಿಚಾರ ಬಂದಿಲ್ಲ. ಸೆಕೆಂಡ್ ವೀಕ್ ಕೂಡ ನನಗೂ ಅಭಿಷೇಕ್, ನನ್ನ ಜಂಟಿಗೂ ತುಂಬಾ ಒಪಿನಿಯನ್ ವಿಚಾರವಾಗಿ ತುಂಬಾ ಜಗಳ ಆಯಿತು. ಇಷ್ಟೊತ್ತಿಂದ ನಾನು ಮಾತಾಡೋದನ್ನ ಕೇಳಿಸ್ಕೊಂಡಿದ್ದೀರಾ. ಸೊ ನನ್ನ ಥಾಟ್ ಫಾರ್ಮ್ ಹೆಂಗಿದೆ, ನನ್ನ ಮೆಚುರಿಟಿ ಹೇಗಿದೆ ಅನ್ನೋ ಐಡಿಯಾ ಏನಾದರೂ ನಿಮ್ಗಿರುತ್ತೆ. ಅಭಿಷೇಕ್ ಯೋಚನೆ ಮಾಡೋ ರೀತಿನೇ ಬೇರೆ, ಅವರು ಡಿಸಿಷನ್ ತಗೊಳ್ಳೋ ರೀತಿನೇ ಬೇರೆ. ಅವರು ಎಲ್ಲರ ಹತ್ರನೂ ಒಳ್ಳೆ ಟರ್ಮ್ಸ್ ಅಲ್ಲಿ ಇರಬೇಕು, ಯಾರ ಹತ್ರನೂ ಸುಮ್ಮನೆ ರಬ್ ಮಾಡ್ಕೋಬಾರ್ದು. ಬೆಳಿಗ್ಗೆ ನಾನೇನು ಹೇಳಿಲ್ಲಪ್ಪ, ನೀವು ಭಾರಿ ಸಿಕ್ಸ್ತಿರಲ್ಲ. ಸೊ ಅವರು ಡಿಸಿಷನ್ ತಗೊಳ್ಳೋ ರೀತಿ ಬೇರೆ ಸರ್, ನಾನು ಡಿಸಿಷನ್ ತಗೊಳ್ಳೋ ರೀತಿ ಬೇರೆ. ಸೊ ಹಾಗಾಗಿ ಒಂದಷ್ಟು ಕ್ಲಾಶಸ್ ಆಯಿತು, ಒಂದಷ್ಟು ನಾನು ನೀನು ಅಂತ ಬಂತು.
ನನಗೆ ಫಸ್ಟ್ ವೀಕ್ ಪೂರ್ತಿ ತುಂಬ ಅಡ್ಜಸ್ಟ್ ಆಗ್ಲಿಕ್ಕೆ ಟ್ರೈ ಮಾಡಿದೆ. ಅದಾದ ನಂತರ ನಂಗೆ ಆಗ್ತಿಲ್ಲ ಗುರು, ತುಂಬ ಕಟ್ ಹಾಕ್ಬಿಟ್ಟಿದೆ. ಅಂದರೆ ಫ್ರೀಡಮ್ ಕಿತ್ಕೊಂಡ್ಬಿಟ್ರೆ ಸರ್ ಒಬ್ಬ ವ್ಯಕ್ತಿಯಿಂದ. ಟಾಯ್ಲೆಟಿಗೆ ಹೋಗ್ಬೇಕಂದ್ರೂ ಅವ್ರನ್ನ ಎಬ್ಸಿ ಎಳ್ಕೊಂಡು ಹೋಗಬೇಕು ಅಂತಂದಾಗ ನಿಮಗೆ ಆಫ್ಟರ್ ಆ ಪಾಯಿಂಟ್ ಅದು ಫ್ರಸ್ಟ್ರೇಷನ್ ಆಗಿ ಶುರು ಆಗುತ್ತೆ. ಅಲ್ಲ, ಜಂಟಿ ಇದ್ದಾಗ ಅಲ್ಲಿ ಮಲ್ಕೊಳ್ಬೇಕಾದ್ರೆ ಅದನ್ನ ತೆಗೆದಿಡ್ಬೋದು ಅಂತ ತೆಗೆದಿಡ್ಬೇಕು, ಬಟ್ ಆ ರೂಮಿಂದ ಹೊರಗೆ ಹೋಗ್ಬೇಕಂದ್ರೆ ಮತ್ತೆ ಹಾಕೊಂಡೇ ಹೋಗ್ಬೇಕು. ಟಾಯ್ಲೆಟ್ಗೆ ಹೋಗೋದಕ್ಕೆ ಪರ್ಮಿಷನ್ ಇತ್ತು ಅನ್ಕೋ. ನಾನು ಒಂದ್ಸತಿ ರೂಲ್ನು ದಾಟಿ ಹೋಗಿದ್ದೀನಿ. ಅಂದ್ರೆ ನಂಗೆ ಅವ್ರನ್ನ ಎಬ್ಸಕ್ಕೂ ಆಗ್ತಿರ್ಲಿಲ್ಲ. ಅಟ್ ದ ಸೇಮ್ ಟೈಮ್ ಓಕೆ ಹೋಗೋಣ ಆ ಅರ್ಜೆನ್ಸಿನಲ್ಲಿ ಎದ್ದೆ. ಮತ್ತೆ ನಂಗೆ ಅದೊಂಚೂರು 1 ಸೆಕೆಂಡ್ ಒಬ್ಳೇ ಇರ್ಬೇಕಾಗಿತ್ತು. ಹೋದೆ, ರೆಸ್ಟ್ ರೂಮ್ ಯೂಸ್ ಮಾಡಿದೆ, ವಾಪಸ್ ಬಂದೆ. ಅದು ತಪ್ಪಾಗಿದ್ದೀರಪ್ಪ, ಬಹುಶಃ ನೆಕ್ಸ್ಟ್ ಡೇ ಅನೌನ್ಸ್ ಮಾಡ್ತಿದ್ರು, ನೀವು ರೂಲ್ಸ್ ಬ್ರೇಕ್ ಮಾಡಿದ್ದೀರಾ, ನಿಮಗೆ ಪನಿಷ್ಮೆಂಟ್ ಇದೆ ಅಂತ. ಬಹುಶಃ ಆಗಲಿಲ್ಲ. ಸೊ ಅಷ್ಟು ಬೇಸಿಕ್ ಇದು ಕೊಡ್ತಾರೆ ಸರ್ ಚಾನೆಲ್ ಕಡೆಯಿಂದ ಅಥವಾ ಟೀಮ್ ಕಡೆಯಿಂದ ಕೊಡ್ತಾರೆ. ಆದರೆ ಅದಕ್ಕೂ ಮೀರಿ ಆಲ್ಮೋಸ್ಟ್ 24/7 ಅದೇ ಜಂಟಿ ಜೊತೆ ಇರಬೇಕು. ಈವನ್ ಮಲಗಿದ್ರು ಅದೇ ರೂಮಲ್ಲೇ ಇರ್ತೀವಿ, ಪಕ್ಕ ಬೆಡ್ಡಲ್ಲೇ ಇರ್ತೀವಿ. ಆಲ್ಮೋಸ್ಟ್ 24/7 ನಮಗೆ ಗೊತ್ತಿಲ್ದಿರೋ ಒಂದು ವ್ಯಕ್ತಿತ್ವ ಜೊತೆ ಸ್ಟಾರ್ಟಿಂಗ್ ಎಲ್ಲ ಖುಷಿಯಾಗಿರುತ್ತೆ ಸರ್, ಹಾಯ್ ಅದು ಇದು ಅಂತೆಲ್ಲ. ಬಟ್ ಲಾಂಗ್ ಜರ್ನಿ ಅಂತ ಅಂದಾಗ ನಮ್ಮನ್ನ ಅವರು ಅರ್ಥನೇ ಮಾಡ್ಕೊಳ್ಳಲ್ಲ. ಯಾಕಂದ್ರೆ ಹುಡುಗಿರು ಯೋಚನೆ ಮಾಡೋದು ಭಾವನಾತ್ಮಕವಾಗಿ, ಹುಡುಗರು ಯೋಚನೆ ಮಾಡೋದು ಇದಾಯ್ತಾ ಹೋಗ್ಲಿ ಆಯ್ತು ಬಿಡು ನೆಕ್ಸ್ಟ್ ಏನೋ ಅಂತ. ಹುಡುಗಿರಿಗೆ ಬೇಕಾಗಿರೋದು ಇಮೋಷನಲ್ ಅವೈಲಬಿಲಿಟಿ. ನಾನು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋತೀನಿ, ಈಗ ಕೇಳಿಸ್ಕೊ, ನಂಗೆ ಹಿಂಗೆ ಅನ್ನಿಸ್ತು. ಈ ಥರ ಮಾತುಕತೆ ಹೆಣ್ಮಕ್ಳಿಗೆ ಬೇಕಾಗಿರೋದು. ಗಂಡು ಮಕ್ಳಿಗೆ ಬೇಕಾಗಿರೋದು ಅದು ಆಗ್ಬಿಡಿದೆ, ಅದ್ರ ಬಗ್ಗೆ ಮತ್ತೆ 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 ಯಾಕೆ ಮಾತಾಡ್ತಿದ್ಯಾ, ಗಂಡು ಮಕ್ಳು ಯೋಚನೆ ಮಾಡೋದು ಹೀಗೆ. ಬಟ್ ಓನ್ಲಿ ಅ ಮಚ್ಯೂರ್ಡ್ ಮ್ಯಾನ್ ಆರ್ ಎ ಜೆಂಟಲ್ ಮ್ಯಾನ್ ಹ್ಯಾವ್ ದ ಪೇಷನ್ಸ್. ಓಕೆ, ನಿಂಗೇನೋ ಹೇಳ್ಬೇಕು ಅನಿಸ್ತಿದ್ಯಾ, ಸರಿ ಹೇಳು ಅಂತ ಕೇಳಿಸ್ಕೊತಾರೆ. ಆ ಥರ ಆ ಮನೆಯಲ್ಲಿ ನನಗಂತೂ ಯಾರೂ ಕಾಣಿಸ್ಲಿಲ್ಲ. ಸೊ ಹಾಗಾಗಿ ಹಾಗಂತ ನಾನು ನನಗೆ ಸಿಕ್ಕಿದ್ದಂಥ ಜೋಡಿ ಮೇಲೆ ಬ್ಲೇಮು ಮಾಡ್ತಿಲ್ಲ. ಅವ್ರದ್ದೇ ಆದಂಥ ರೀತಿನಲ್ಲಿ ಅವರು ಕಲಿತಾ ಇದ್ದಾರೆ ಜೀವನದ ಪಾಠಗಳನ್ನ. ನಾವು ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ಅವ್ರು ಸಿಗಬೇಕು ಅಂತ ಇಲ್ವಲ್ಲ ಸರ್. ಎಲ್ಲೋ ಒಂದ್ ಕಡೆ ಈ ಮಾತನ್ನ ಹೇಳ್ಬೇಕಾದ್ರೆ ತುಂಬಾ ಎಮೋಷನಲ್ ಆದ್ರೆ ಅನ್ಸುತ್ತೆ. ಇಲ್ಲಪ್ಪ, ಕರೆಕ್ಟ್. ಯಾಕೆಂದ್ರೆ ನಾವ್ ಅನ್ಕೊಂಡಾಗ ಏನು ಸಿಗಲ್ಲ, ಜೀವನ ಅಂದ್ರೆ ಹಾಗೆ. ಸೊ ಈ ರೀತಿ ಇದ್ದಾಗ ಬಿಗ್ ಬಾಸ್ ಮನೆಯಲ್ಲಿ ನೀವು ನಿಮ್ಗೆ ಫಸ್ಟ್ ಟೈಮ್ ಈ ತರ ಹಿಂಗ ಅಟೆಂಪ್ಟ್ ಆದಾಗ್ಲೇನೆ ಯಾರು ಸಪೋರ್ಟಿಗೆ ಬರಲಿಲ್ಲ, ಏನು ಮಾಡಲಿಲ್ಲ ಅನ್ನೋ ಒಂದು ಕಾರಣಕ್ಕೋ, ಅಥವಾ ಅವ್ರು ಆ ರೀತಿ ಆರೋಗ್ಯಂಟಾಗಿ ಬಿಹೇವ್ ಮಾಡ್ತಾರೆ ಅನ್ನೋದಕ್ಕೋಸ್ಕರನೋ, ಅಥವಾ ನೀವು ಸೈಲೆಂಟ್ ಆಗಿದ್ದೀರಾ ಅವತ್ತಿನ ದಿವಸ ರಕ್ಷಿತಾ ಅವರ ಮೇಲೆ? ಯಾಕಂದ್ರೆ ಅಲ್ಲಿ ಒಬ್ರು ಸಪೋರ್ಟ್ ಮಾಡಿದ್ದು ಅಂತ ಹೇಳಿದ್ರೆ ಗಿಲ್ಲಿ ಸಪೋರ್ಟ್ ಮಾಡ್ದ ಅಂತೇಳಿ ಅವ್ರಿಗೆ ಕಿಚ್ಚನ ಚಪ್ಪಾಳೆನೂ ಸಿಕ್ಕಿದೆ, ಜನನೂ ಮೆಚ್ಕೊಂಡ್ರು. ಈಗಲೂ ಅದೇ ರೀತಿನಲ್ಲೇ ಇದೆ, ಗಿಲ್ಲಿ ಸಪೋರ್ಟಿವ್ ಆಗಿದ್ದಾನೆ ಅಂತೇಳಿ. ಯಾಕೆಂದ್ರೆ ಅವನು ಧೈರ್ಯವಾಗಿ ಅದ್ರ ಬಗ್ಗೆ ಮಾತಾಡಿದ್ದಾನೆ. ಒಂದು ಹೆಣ್ಣಿನ ದೌರ್ಜನ್ಯ ನಡೀತಾ ಇದೆ ಅಂದಾಗ ಅದನ್ನ ಪ್ರತಿಭಟಿಸಿದ್ದಾನೆ ಅಂತ. ಸೊ ಆ ಇದ್ರಲ್ಲಿ ಅವ್ರ ಮೇಲೆ ಮೊದಲೇ ನಿಮ್ಮ ಮೇಲೆ ಜಗಳ ಆಗಿದ್ರಿಂದ ನೀವು ಸೈಲೆಂಟ್ ಆಗ್ಬಿಟ್ರ ಹೇಗೆ ಅಂತ? ಆ ಇನ್ಸಿಡೆಂಟ್ ಅಲ್ಲಿ ನಿಮಗೆ ಎಲ್ಲ ಕ್ಯಾಮ್ರಾ ಥ್ರೂ ಯಾವ್ಯಾವ ಬ್ಲಾಕ್ ಅಲ್ಲಿ ಏನೇನ್ ವಿಚಾರ ನಡೀತಿದೆ ಅನ್ನೋದು ಕ್ಲಿಯರ್ ಪಿಕ್ಚರ್ ಇರುತ್ತೆ. ನಮ್ಗೇನಾಗುತ್ತೆ, ಈ ರೂಮಲ್ಲಿ ನಮ್ಮ ನೇತೃತ್ವದಲ್ಲಿ ಏನಾಗಿದೆ ಅಷ್ಟೇ ಗೊತ್ತಿರುತ್ತೆ. ಅದಕ್ಕೂ ಮೀರಿ ಯಾವ ವಿಚಾರನೂ ನಮಗ್ ಬಂದಿರಲ್ಲ. ಗಿಲ್ಲಿ ತುಂಬಾ ತರಲೆ. ಆ ಗೆಜ್ಜೆದು ವಿಚಾರ ಶುರು ಆದಾಗ ನಮ್ಮೆಲ್ಲರೂ ಡೌಟ್ ಬಂದಿದ್ದು ಗಿಲ್ಲಿ ಮೇಲೆ, ಇವನೇನೋ ಕಿತಾಪತಿ ಮಾಡ್ತಿದ್ದಾನೆ ಅಂತ, ಮಲ್ಗಿದ್ದಾಗ್ಲೂ ಇವನ್ ತರಲೆ ಬಿಡಲ್ಲ ಅಂತ. ಅದ್ರ ಜೊತೆಗೆ ಅಭಿಷೇಕ್ ಚಂದ್ರಣ್ಣ ಮಾತಾಡಿದಾಗ ಅವ್ರನ್ನೆಲ್ಲ ನಾವು ಓಕೆ ಮತ್ತೆ ಏನೋ ಶುರು ಮಾಡಿದ್ರು ಗುರು ಅಂತಿತ್ತೆ ಹೊರತು ಅದು ಸೀರಿಯಸ್ ಟಾಪಿಕ್ ಆಗಿ ಡಿಸ್ಕಷನ್ನೇ ಆಗಲಿಲ್ಲ. ಯಾವತ್ತೂ ರಕ್ಷಿತಾ ಬಂದು ಹತ್ಕೊಂಡು ಕೂತ್ಕೋತಾರೋ ಅಲ್ಲಿ ತನಕನೂ ನಮ್ಗನ್ಸಿದ್ದು ಸುಮ್ಮನೆ ಏನೋ ಪ್ರ್ಯಾಂಕ್ ಮಾಡ್ತಿದ್ದಾರೆ. ರಕ್ಷಿತಾ ಹತ್ಕೊಂಡು ಬಂದು ಕೂತ್ಕೊಂಡಾಗ ಓಕೆ ಅಶ್ವಿನಿ ಗೌಡ ಅವ್ರು ಮಾತಾಡಿದ ಹಾರ್ಶ್ನೆಸ್ ಇವರಿಗೆ ಅಫೆಕ್ಟ್ ಆಗಿದೆ ಅನ್ನೋ ವಿಚಾರ ಗೊತ್ತಾಗುತ್ತೆ. ಅವರು ನಾವೆಲ್ಲ ರೂಮಿಗೆ ಹೋಗ್ತೀವಿ ಏನಾಯ್ತು ಅಂತ ಕೇಳೋದಕ್ಕೆ, ಮತ್ತೆ ಇನ್ನೂ ಜಾಸ್ತಿ ಗುಂಪು ಬಂದಾಗ ರಕ್ಷಿತಾ ಹೇಳ್ತಾರೆ ನಂಗೆ ದಯವಿಟ್ಟು ಪ್ರೈವಸಿ ಕೊಡಿ ಪ್ಲೀಸ್ ಅಂತ. ಐ ಆಮ್ ಶೋರ್ ನೋಡಿರ್ತೀರ ನೀವು ಕೂಡ. ಹಾಗೆ ಹೇಳಿದಾಗ ಮತ್ತೆ ಅವರು ತುಳುನಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಅದು ನಂಗೇನು ಅನಿಸ್ತು ಅಂದರೆ ಅವರಿಗೆ ಭಾಷೆ ಸಮಸ್ಯೆ ಇದ್ರೂ ಭಾವನಾ ಅವರ ಮಾತೃಭಾಷೆಯಲ್ಲಿ ಹೇಳಿದ್ರೆ ಯಾವುದೇ ಒಂದು ವಿಚಾರನ ನಾವು ಭಾವನಾತ್ಮಕವಾಗಿ ಹೇಳ್ಬೇಕು ಅಂದಾಗ ನಮ್ಮ ಮಾತೃಭಾಷೆ ಹೇಳಿದಾಗ ಅದರಲ್ಲಿ ಸ್ವಂತಿಕೆ ಅನ್ನೋದು ಬರುತ್ತೆ, ಭಾವನಾತ್ಮಕ ಜಾಸ್ತಿ ಬರುತ್ತೆ. ಮಂಜು ಭಾಷಿಣಿ ಅವ್ರಿಗೆ ಅವರು ಕೂಡ ಅದೇ ಊರಿನವ್ರು ಆಗಿದ್ದರಿಂದ ಆ ಭಾಷೆ ಬರುತ್ತೆ. ಬೀಯಿಂಗ್ ಅ ಲೇಡಿ ಇಟ್ ವಾಸ್ ಹರ್ ಡಿಸಿಷನ್. ಅಂದ್ರೆ ಅವರು ಅಲ್ಲಿ ನಿಂತು ರಕ್ಷಿತಾ ಮಾತು ಕೇಳಿಸ್ಕೊಂಡು ಸಾಂತ್ವನ ಹೇಳೋದು ಅರ್ಥಪೂರ್ಣವಾಗಿರುತ್ತೆ. ಯಾಕಂದ್ರೆ ತಾಯಿ ಸ್ಥಾನ ನೋವಲ್ಲಿದ್ದಾಗ ತಾಯಿ ಸ್ಥಾನದಲ್ಲಿ ನಿಂತು ಅವರು ನಮ್ಮೆಲ್ರಿಗೂ ಅಡ್ವೈಸ್ ಮಾಡಿದ್ದಾರೆ. ಸೊ ಅವ್ರು ಮಾಡುವಾಗ
ನಾವು ಓಕೆ ಅವ್ಳು ಕಾಮ್ ಡೌನ್ ಆಗಲಿ, ಇವಾಗ ಅಳ್ತಿರೋನ ಹೋಗಿ ಏನಾಯ್ತು ಹೇಳು ಪ್ಲೀಸ್ ಅಂತ ಹೇಳಿದ್ರೆ ಅವ್ರಿಗೆ ಇನ್ನೂ ಟ್ರಿಗರ್ ಆಗ್ತಾ ಹೋಗುತ್ತೆ. 2 ಅವರು ಸಮಾಧಾನವಾಗಿ ಬಿಟ್ಬಿಡ್ಬೇಕು. ಸೊ ಅವರಿಗೆ ಆ ಸ್ಪೇಸ್ ಕೊಟ್ಬಿಟ್ಟು ನಾವು ನಾನು ರಾಶಿಕಾ ಈಚೆ ಬಂದ್ವಿ. ಅಲ್ಲಿ ಹುಡುಗರು ಕೇಳಿದ್ರು ಏನಾಯ್ತು ಅಂತ. ಇವ್ರದ್ದು ಅಶ್ವಿನಿ ಗೌಡ ಅವ್ರದ್ದು ಡ್ರಾಮಾ, ತುಂಬ ಭಾವ ಕೊಡೋಕೆ ಹೋಗ್ಬೇಡಿ, ಯಾಕಂದ್ರೆ ಪ್ರತಿ ವಾರ ಏನಾದರೂ ಶುರು ಮಾಡ್ತಾರೆ, ಪ್ರತಿ ವಾರ ಏನಾದರೂ ಕಿರ್ಚಾಡ್ತಾರೆ. ಎಷ್ಟು ಅಟೆನ್ಷನ್ ಕೊಡ್ತಿರೋ ಅವರಿಗೆ ಅವ್ರು ಅಷ್ಟೇ ಜಾಸ್ತಿ ಮಾಡ್ತಾರೆ. ಅಟೆನ್ಷನ್ ಯಾವಾಗ ಸ್ಟಾಪ್ ಮಾಡಿ ಇಗ್ನೋರ್ ಮಾಡೋಕ್ಕೆ ಶುರು ಮಾಡ್ತೀರಾ ಆಗ ಓಕೆ ಇದು ವರ್ಕ್ ಆಗ್ತಿಲ್ಲ ಅಂತ ಬಿಟ್ಬಿಡ್ತಾರೆ ಅನ್ನೋದು ನಮ್ಮ ಇಂಟೆನ್ಷನ್ ಆಗಿತ್ತು. ಸೊ ನಾವು ಆ ಗೆಜ್ಜೆ ವಿಚಾರವನ್ನ ಆದಷ್ಟು ಇಗ್ನೋರ್ ಮಾಡೋದಕ್ಕೆ ಶುರು ಮಾಡಿದ್ವಿ. ಫಸ್ಟ್ 3 ದಿನ ನನಗೆ ಕೇಳಿಸ್ಲೇ ಇಲ್ಲ, ಹಾನೆಸ್ಟ್ಲಿ ಕೇಳಿಸ್ಲಿಲ್ಲ. ಇಲ್ಲಾಂದ್ರೆ ನಿದ್ದೆ ಡಿಸ್ಟರ್ಬ್ ಆಗ್ತಿದೆ ಅನ್ನೋ ಕಾರಣಕ್ಕೆ ಅಟ್ಲೀಸ್ಟ್ ನಾನು ಅಲ್ಲಿ ಜಗಳ ಆಡಿರ್ತಿದ್ದೆ. ಬಟ್ ಡೀಪ್ ಸ್ಲೀಪ್ ಹೋಗಿದ್ರಿ ಅನ್ಸುತ್ತೆ, ನಿಮಗೆ ಗೊತ್ತಾಗಿಲ್ಲ. ಅಲ್ಲಿ ಸ್ಟ್ರೆಸ್ ಇರುತ್ತೆ ಸರ್, ಅಷ್ಟು ಮೆಂಟಲಿ ನೀವು ಯೋಚಿಸ್ತಾ ಇರ್ತೀರಾ, ಮತ್ತೆ ನಿಮ್ಮ ಸ್ಲೀಪ್ ಟೈಮಿಂಗ್ಸ್ ಚೇಂಜ್ ಇರುತ್ತೆ, ಕೆಲಸ ಮಾಡ್ತಿರ್ತೀರಾ. ಸೊ ನೆಮ್ಮದಿಯಾಗಿ ಕೆಲಸ ಮಾಡಿದವ್ರು, ಕೈ ತುಂಬ ಕೆಲಸ ಮಾಡಿದವ್ರು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರಲ್ಲ, ಸೊ ನಾನು ಕೂಡ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದೆ. ಯಾವತ್ತು ಮಿಡ್ ವೀಕ್ ಎವಿಕ್ಷನ್ ಇತ್ತೋ ಸತೀಶ್ ಅವ್ರದ್ದು, ನಮಗೆ ಬ್ಲೈಂಡ್ಸ್ ಅಪ್ ಆಗಿ ಬಿಗ್ ಬಾಸ್ ವಿಚಾರ ಮುಟ್ಸೋ ತನಕ ನಾವು ಮಲ್ಕೊಂಡಿದ್ವಿ. ಸಡನ್ಲಿ ಏನೋ ಗೆಜ್ಜೆ ಸೌಂಡ್ ಬಂತು, ನಾನು ಹಿಂಗೆದ್ದೆ. ಫಸ್ಟು ಅಭಿಷೇಕ್ ಮತ್ತೆ ಗಿಲಿ ಬೆಡ್ ನೋಡಿದೆ, ಅವರೆಲ್ಲ ನೆಮ್ಮದಿಯಾಗಿ ಮಲ್ಕೊಂಡಿದ್ರು. ಹಿಂಗೆ ನೋಡಿದೆ, ಜಾನ್ವಿ ಅವರು ಈ ಕಡೆ, ಅಂದರೆ ನಂದು ಕಾರ್ನರ್ ಬೆಡ್ ಇದೆ, ಅವ್ರ ಬೆಡ್ಡು ಕಾರ್ನರ್ ಇದೆ, ಒಂದು ಗ್ಲಾಸ್ ಮಧ್ಯೆ ಇದೆ. ಹಿಂಗೆ ತಿರುಗಿದ ತಕ್ಷಣ ಜಾನ್ವಿ ಅವರ ಬ್ಯಾಕ್ ನನಗೆ ಕಾಣಿಸ್ತು. ಸೊ ಓಕೆ, ಎಲ್ಲರೂ ಮಲ್ಕೊಂಡಿದ್ದಾರೆ, ಯಾರು ಗೆಜ್ಜೆ ಸೌಂಡ್ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಬೆಡ್ರೂಮಿಂದ ಅಂತೂ ಬಂದಿಲ್ಲ ಅದು. ಹಂಗೆ ಯೋಚಿಸ್ತಿದ್ದ ಹಾಗೆ ಬ್ಲೈಂಡ್ಸ್ ಅಪ್ ಆಗುತ್ತೆ, ಬಿಗ್ ಬಾಸ್ ಹೇಳ್ತಾರೆ ಎಲ್ಲರೂ ಗಾರ್ಡನ್ ಏರಿಯಾಗೆ ಬನ್ನಿ ಅಂತ. ಆಗ ಡಿಸ್ಕಷನ್ ಮಾಡೋ ಟೈಮ್ ಇರಲಿಲ್ಲ. ಅದಾದ್ಮೇಲೆ ಸತೀಶ್ ಅವರು ಎವಿಕ್ಷನ್ ಆಗುತ್ತೆ, ಅದು ಮತ್ತೆ ಒಂದು ಶಾಕರ್ ಆಗುತ್ತೆ, ಮಾಸ್ ಎವಿಕ್ಷನ್ ನಿಜ ಅಂತ ಗೊತ್ತಾಗುತ್ತೆ. ನಮ್ಮದೇ ಆದಂಥ ಒಂದು ಟೆನ್ಷನಲ್ಲಿ ನಾವಿರ್ತೀವಿ. ಆ ಪ್ರ್ಯಾಂಕ್ ಮಾಡಬೇಕಾದ್ರೆ ಅವರು ಕೂಡ ನಿದ್ದೆಗೆಟ್ಟೆ ಮಾಡಬೇಕು. ಯಾಕೆ ಇದು ಮಾಡ್ತಿದ್ದಾರೆ ಅಂತ ನಮಗೂ ಕೂಡ ಅರ್ಥ ಆಗಲಿಲ್ಲ. ಸೊ ಅಶ್ವಿನಿ ಗೌಡ ಅವರೇ ಮಾಡ್ತಿರ್ತಾರೆ, ಯಾಕಂದರೆ ರಕ್ತನ ಕುಂಕುಮನ ರಕ್ತ ಅಂತ ಏನು ಅಷ್ಟು ಕ್ರಿಯೇಟಿವ್ ಆಗಿ ಸ್ಕ್ರೀನ್ ಪ್ಲೇ ಮಾಡಿದವರಿಗೆ, ಒಳ್ಳೆ ನಟಿ, ಸ್ಕ್ರೀನ್ ಪ್ಲೇ ಚೆನ್ನಾಗಿ ಬರೀತಾರೆ ಸರ್, ಮಾಡಿದವರಿಗೆ ಯಾವುದೋ ಒಂದು ಗೆಜ್ಜೆ ಸೌಂಡ್ ಮಾಡಿ ನಾನೇನು ಮಾಡಿದೆ ಅನ್ನೋದು ದೊಡ್ಡ ವಿಚಾರನೇ ಅಲ್ಲ. ನೆಕ್ಸ್ಟ್ ಡೇ ಡೈನಿಂಗ್ ಟೇಬಲಲ್ಲೂ ಅದೇ ಡಿಸ್ಕಷನ್ ಆಗುತ್ತೆ. ಅವ್ರು ಇಂಡೈರೆಕ್ಟಾಗಿ ಹೇಳ್ತಾರೆ ನನಗೆ, ಇದು ಪ್ರ್ಯಾಂಕ್ ಅಂತ ಯಾಕೆ ಅನ್ಕೋತೀರಾ, ಪ್ಲ್ಯಾನ್ ಅಂತ ಯಾಕೆ ಅನ್ಕೊಳ್ಳಲ್ಲ. ಇಂಡೈರೆಕ್ಟ್ಲಿ ನಾನು ನಿಮ್ಗೊಂದು ಹೇಳ್ತೀನಿ, ಏನಾದರೂ ಒಂದು ನಡೀತಿದೆ ಮನೆಯಲ್ಲಿ ಅಂದರೆ ಅದು ಪರ್ಸ್ನಲ್ ಟಾರ್ಗೆಟ್ ಆಗಿರಲ್ಲ, ಕಂಟೆಂಟ್ ಕೂಡ ಆಗಿರ್ಬೋದು. ಬರೀ ಬಿಗ್ ಬಾಸ್ ಕೊಟ್ಟ ಟಾಸ್ಕ್ ಮಾತ್ರ ಯಾಕೆ ಮಾಡಬೇಕು, ನಾವೇ ಯಾಕೆ ಸ್ವಂತವಾಗಿ ಏನಾದರೂ ಕ್ರಿಯೇಟ್ ಮಾಡಬಾರ್ದು ಅಂತೆಲ್ಲ ಹೇಳಿದಾಗ ನಂಗೆ ಕ್ಲಾರಿಟಿ ಸಿಗುತ್ತೆ ಇವ್ರುಗಳೇ ಮಾಡ್ತಾ ಇರೋ ವಿಚಾರ ಅಂತ. ಸೊ ಗಿಲ್ಲಿ ಯಾಕೆ ರಕ್ಷಿತಂಗೋಸ್ಕರ ನಿಂತ ಅನ್ನೋ ವಿಚಾರಕ್ಕೆ ಬರೋಣ. ರಕ್ಷಿತಾ ಹೋಗಿ ಫಸ್ಟ್ ಡೇ ಆ ಇನ್ಸಿಡೆಂಟ್ ಆದಾಗಲೇ ಜಾನ್ವಿ ಅವರ ಪಿಲ್ಲೋ ಕೆಳಗಡೆ ಇದ್ದಂಥ ಗೆಜ್ಜೆನ ತೊಗೊಂಡು ಬಂದು ಗಿಲ್ಲಿಗೆ ಕೊಡ್ತಾರೆ, ಗಿಲ್ಲಿಗೋ ಅಭಿಷೇಕ್ಗೋ ಕೊಡ್ತಾರೆ. ಅದನ್ನು ನಾನು ವಿಟ್ನೆಸ್ ಮಾಡಿಲ್ಲ ಅಷ್ಟೇ. ಕೊಟ್ಟಾಗ ರಕ್ಷಿತಾದು ಕಥೆ ಏನಿದೆ, ಸೈಡ್ ಆಫ್ ದಿ ಸ್ಟೋರಿ ಏನಿದೆ, ರಕ್ಷಿತಾ ಗಿಲ್ಲಿಗೆ ಹೇಳ್ತಾರೆ. ಹಾಗಾಗಿ ಅವನ್ನ ಅಪ್ರೋಚ್ ಮಾಡಿದಾಗ ಗಿಲ್ಲಿ ಇವ್ರಿಗೋಸ್ಕರ ಸ್ಟ್ಯಾಂಡ್ ತಗೋತಾರೆ. ಅದು ಬಿಟ್ಟು ನಮ್ಮ ತನಕ ಬಂದಿದ್ದೆಲ್ಲ ಬರೀ ಗಾಸಿಪ್ಪೇ ಹೊರತು ರಕ್ಷಿತಾ ನೇರವಾಗಿ ಬಂದು ನಮ್ಮ ಹತ್ರ ಏನು ಹೇಳಿಲ್ಲ, ಅಶ್ವಿನಿ ಗೌಡ ಅವರು ನೇರವಾಗಿ ಬಂದು ನಮ್ಮ ಹತ್ರ ಹೇಳಿಲ್ಲ. ವಿಟ್ನೆಸ್ಸೇ ಮಾಡದೇ ಇದ್ದಾಗ ಏನು ಸತ್ಯ ಏನು ಸುಳ್ಳು. ವಿಟ್ನೆಸ್ ಮಾಡಿದಾಗ ಇವರು ಅದೇ ಜಾಗದಲ್ಲಿ ನಿಂತಿರ್ತಾರೆ, ಇವರು ಅದೇ ಜಾಗದಲ್ಲಿ ನಿಂತಿರ್ತಾರೆ. ಯಾರು ಮಾಡಿದ್ದಾರೆ ಅನ್ನೋ ವಿಚಾರ ನಿಮಗೆ ಗೊತ್ತಿಲ್ಲ, ಕನ್ಫರ್ಮೇಷನ್ ಇಲ್ಲ. ಮತ್ತೆ ಆ ಟೈಮಲ್ಲಿ ಬೆಸ್ಟ್ ಆಪ್ಷನ್ ಇರೋದು ಒಬ್ಸರ್ವ್ ಮಾಡಬೇಕು ಸರ್. ಆಮೇಲೆ ಅವತ್ತಿನ ರಾತ್ರಿ ನಾನು ಅವ್ರ ರೂಮಿಗೆ ಹೋಗಿದ್ದಕ್ಕೆ ಕಾರಣ, ಅವ್ರ ರೂಮಿಗೆ ಯೂಶಲಿ ನಾನು ಹೋಗಲ್ಲ, ಫಸ್ಟ್ ಟೈಮ್ ಹೋಗಿದ್ದು. ನಾನು ರಾಶಿಕಾ ಹೋಗ್ತೀವಿ, ರಾಶಿಕಾ ಎಕ್ಸಿಟ್ ತಗೋತಾರೆ. ನಾನು ಅವಾಗ ಅಶ್ವಿನಿ ಗೌಡ ಅವ್ರನ್ನ ಹೇಳ್ತೀನಿ, ಪ್ರ್ಯಾಂಕ್ ದೊಡ್ಡದಾಗಿ ಒಂದು ರಾತ್ರಿ ಮಾಡಿಬಿಟ್ಟು ಮುಗಿಸ್ಬಿಡ್ಲಿ, ಅದು ವೀಕ್ ಪೂರ್ತಿ ಓಡುತ್ತೆ. ಬಟ್ ಪ್ರತಿ ರಾತ್ರಿ ಅದನ್ನು ಮಾಡಿಕೊಂಡು ಮಾಸ್ ಎವಿಕ್ಷನ್ ಇದೆ, ನಮ್ಮದೇ ಆದಂಥ ಟೆನ್ಷನಲ್ಲಿದ್ದೀವಿ. ಆ ಎವಿಕ್ಷನ್ ಟೈಮಲ್ಲಿ ಈ ಪ್ರ್ಯಾಂಕ್ ಅವಶ್ಯಕತೆ ಇಲ್ಲ, ಈ ಬೇಸಿಕ್ ಯಾಕೆ ಅರ್ಥ ಆಗ್ತಿಲ್ಲ ಅಂತ ಇಂಡೈರೆಕ್ಟಾಗಿ ನಾನು ಹೋಗಿ ಹೇಳ್ತೀನಿ. ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ, ಯಾಕಂದರೆ ನಾನು ಅದನ್ನು ವಿಟ್ನೆಸ್ಸೇ ಮಾಡಿಲ್ಲ, ಕನ್ಫರ್ಮೇಷನೇ ಇಲ್ಲ ನನಗೆ. ಸೊ ಹಾಗಾಗಿ ನಾನು ಅವ್ರ ಹತ್ರ ಮಾತಾಡಿದಾಗ ಅವರು ಕೂಡ ಇಲ್ಲ ಕರೆಕ್ಟು, ಯಾಕಿಷ್ಟು ಇದೆಲ್ಲ ಮಾಡ್ತಾರೆ ಅಂತ. ಕಾವ್ಯ ಅಲ್ಲಿಂದ ನೀವೇ ಮಾಡಿದ್ದು ನಂಗೆ ಗೊತ್ತು ಅಂದಾಗ ಅಷ್ಟು ಸಿಲ್ಲಿ ಪ್ರ್ಯಾಂಕ್ಸ್ ಎಲ್ಲ ನಾನು ಮಾಡಲ್ಲ ಅಂತ ಅಶ್ವಿನಿ ಗೌಡ ಹೇಳ್ತಾರೆ. ಆಗ ರಕ್ಷಿತಾ ಎಂಟ್ರಿ ಆಗುತ್ತೆ. ನಾಮಿನೇಷನ್ ವಿಚಾರವಾಗಿ ಜಾನ್ವಿ ಮತ್ತೆ ರಕ್ಷಿತಾ ಜಗಳ ಆಡೋದು ಶುರು ಮಾಡ್ತಾರೆ. ರಕ್ಷಿತಾ ವಾಯ್ಸು ರೇಸ್ ಆಗುತ್ತೆ, ಅವರು ಮಾತಾಡುವಂಥ ಫ್ಲೋ ಕೂಡ ಚೇಂಜ್ ಆಗುತ್ತೆ.
ಸೊ ಹಾಗಾಗಿ ಶಿ ಈಸ್ ಟೇಕಿಂಗ್ ಅ ಸ್ಟ್ಯಾಂಡ್ ಫಾರ್ ಹರ್ ಸೆಲ್ಫ್. ಅವ್ರಿಗೇನು ಸತ್ಯ ಗೊತ್ತೋ ಆ ಸತ್ಯವನ್ನ ಮಾತಾಡ್ತಿದ್ದಾರೆ. ಇವರು ಅವ್ರ ಹತ್ರ ಜಗಳ ಮಾಡಿ ಇವರಿಬ್ಬರ ವಾದದ ನಡುವೆ ವಿಚಾರನೆ ಗೊತ್ತಿಲ್ಲದೆ ನೀವು ಹೋಗಿ ಜಡ್ಜ್ ಆಗೋದಿಕ್ಕಾಗಲ್ಲ. ಸೊ ನಾನು ಕೂತ್ಕೊಂಡು ನೀವು ಆ ಫುಟೇಜ್ ನೋಡಿದ್ರು ಒಬ್ಸರ್ವ್ ಮಾಡ್ತಿದ್ದೆ, ಅವ್ರನ್ನ ರೀಡ್ ಮಾಡ್ತಿದ್ದೆ ಹೊರತು ವಿಚಾರನೆ ತಿಳ್ಕೊಳ್ದೆ ನಿಮ್ದು ತಪ್ಪು ಅಂತ ನಾವು ಹೇಳೋದಕ್ಕಾಗಲ್ಲ. ಹೆಂಗ್ ಸೈಡ್ ತಗೋತೀರಾ ಸರ್? ನೀವು ವಿಟ್ನೆಸ್ ಮಾಡಿಲ್ಲ. ಸರಿ, ಅದೆಲ್ಲ ಆಯ್ತು. ಆಗ ರಕ್ಷಿತಾ ಹೇಳ್ತಾರೆ ಗೆಜ್ಜೆ ಶಬ್ದ ಮಾಡಿದ್ದೀವಿ ಅಂತ ಹೇಳಿದಾಗ ಇವರಿಂದ ಆನ್ಸರೇ ಬರಲ್ಲ. ನಾಮಿನೇಷನ್ ಬಗ್ಗೆ ಮಾತ್ರ ಮಾತಾಡ್ತಾರೆ ಹೊರತು ಗೆಜ್ಜೆ ಬಗ್ಗೆ ಮಾತಾಡಲ್ಲ. ಆಗ ಕ್ಲಾರಿಟಿ ಸಿಗತ್ತೆ ನಂಗೆ, ಓಕೆ ಅಂತ ಆ ರೂಮಿಂದ ಎಕ್ಸಿಟ್ ತಗೊಳ್ತೀನಿ. ಮಂಜು ಭಾಷಣಿಗೆ ಹೇಳ್ತೀನಿ, ಮಂಜುಮಾ, ರಕ್ಷಿತಾ ಇನ್ನಸೆಂಟ್ ಅಲ್ಲ, ಶಿ ನೋಸ್ ವಾಟ್ ಶಿ ಈಸ್ ಡೂಯಿಂಗ್ ಆ್ಯಂಡ್ ಕರೆಕ್ಟ್ ಮಾತಾಡ್ತಿದ್ದಾರೆ. ಅವ್ರಿಗೋಸ್ಕರ ಅವ್ರು ಮಾತಾಡ್ತಾ ಇದ್ದಾರೆ. ಅವರಿಗೆ ಯಾರ ಅಗತ್ಯ ಇರಲಿಲ್ಲ ಸರ್, ಯಾರು ಸ್ಟ್ಯಾಂಡ್ ತಗೊಳ್ಳೋ. ಅವತ್ತು ನಾನೇನ್ ಮಾಡಿದೆ ಅದೇ ರೀತಿ ರಕ್ಷಿತಾ ಅವ್ರಿಗೋಸ್ಕರ ಡಿಫೆಂಡ್ ಮಾಡ್ಕೊಂಡಿದ್ದಾರೆ. ಸೊ ಡಿಫೆಂಡ್ ಮಾಡ್ಕೊಳ್ಳೋ ವಿಚಾರದಲ್ಲಿ ಅಕಸ್ಮಾತ್ 10 ಜನ ಸೇರಿ ಒಬ್ಬರನ್ನ ಟಾರ್ಗೆಟ್ ಮಾಡಿ ಕುಗ್ಸೋವಾಗ ಹೋಗಿ ನಿಲ್ಬೋದು. ಡೋಂಟ್ ವರಿ, ನಾನಿದ್ದೀನಿ, ಅವ್ರನ್ನ ನಾವು ಇಬ್ರು ಒಟ್ಟಿಗೆ ಫೇಸ್ ಮಾಡೋಣ ಅಂತ. ಇಬ್ಬರ ವಿಚಾರದ ನಡುವೆ ವಿಷಯನೇ ವಿಟ್ನೆಸ್ ಮಾಡ್ತೀರಾ, ಬರೀ ಅವರಿಂದ ಇವರಿಂದ ಕೇಳ್ಕೊಂಡು ಅದು ಹೇಗೆ ನೀವು ಜಡ್ಜ್ಮೆಂಟ್ ತಗೋತೀರಾ? ವೆಯ್ಟ್ ಮಾಡಿದ್ವಿ. ಅದು ನೋಡಿದ್ರೆ ಹಿಂಗ ಮಾಡ್ತೀರಾ ಅನ್ಕೊಂಡು ಜಾನ್ವಿ ಅವರು ತುಂಬಾ ಅತಿ ಮಾಡಿದ್ರು, ಅಶ್ವಿನಿ ಅವರು ತುಂಬಾ ಅತಿ ಮಾಡಿದ್ರು. ಹೆಂಗಾಗೋಯ್ತು ಅಂತಂದ್ರೆ, ಈ ಗಾಸಿಪ್ ಆಂಟೀಸ್ ಇರ್ತಾರ, ಈ ಕಾಲೇಜ್ ಹುಡುಗಿರು ನೀಟಾಗಿ ರೆಡಿ ಆಗ್ಬಿಟ್ಟು ಹೋದ್ರೆ ನೋಡಿ ಹೆಂಗ್ ರೆಡಿ ಆಗ್ಬಿಟ್ಟು ಹೋಗ್ತಿದ್ದಾಳೆ, ಮುಖದ ಮೇಲೆ ಮೇಕಪ್ ನೋಡ್ದ, ಆ ಥರ ಆಗೋಯ್ತದು. ಅಂದ್ರೆ ಅಶ್ವಿನಿ ಗೌಡ ಅವರು ಗೌರವಾನ್ವಿತವಾಗಿ ಬಂದಿದ್ರಲ್ಲ ಹೊರಗಿಂದ, ಆ ಗೌರವಾನ್ವಿತ ನಡವಳಿಕೆ ಎಲ್ಲಿ ಹೋಯ್ತು? ನಾನು ಫೆಮಿನಿಸ್ಟ್, ನಾನು ಆಕ್ಟಿವಿಸ್ಟ್, ನಾನು ಹೋರಾಟಗಾರ್ತಿ, ಹೆಣ್ಣಿಗೆ ಗೌರವ ಕೊಡಿ, ಏಕವಚನದಲ್ಲಿ ಮಾತಾಡಬೇಡಿ, ಇಷ್ಟು ಮಾತು ಹೇಳೋರು ಭಾವನೆಗಳ ಬಗ್ಗೆ ಯಾಕೆ ಯೋಚಿಸಿಲ್ಲ? ಏಕವಚನದಲ್ಲಿ ಮಾತಾಡಿದ್ರು ಆಕೆಗೆ, ರಕ್ಷಿತಾ ಅವರಿಗೆ ಅದನ್ನು ಓಕೆ ಅಂತ ತಗೊಳ್ಳೋಣ, ಏನೋ ಮಗಳು ತರ ಅಂತೆಲ್ಲ ಹೇಳಿದ್ರಲ್ಲ, ಸರಿ ಅದನ್ನು ಹೋಗ್ಲಿ ಅಂತ ತಗೊಳ್ಳೋಣ. ಆದ್ರೆ ಭಾವನೆಗಳಿಗೆ ಧಕ್ಕೆ ಆಗುವಾಗ ನೀವು ಆಕ್ಟ್ ಯಾವುದು ಡ್ರಾಮಾ ಯಾವುದು ನಿಜ ಅಂತ ಅಷ್ಟು ಜಡ್ಜ್ ಮಾಡುವಂಥ ಕೆಪಾಸಿಟಿ ನಿಮ್ಗಿದೆ. ಯಾಕಂದ್ರೆ ನೀವು ಸೀನಿಯರ್, 25 ಸೀರಿಯಲ್ ಮಾಡಿದ್ದೀರಾ, 15 ಸಿನಿಮಾ ಮಾಡಿದ್ದೀರಾ, ಅಷ್ಟು ಬೇಸಿಕ್ ಗೊತ್ತಿರತ್ತೆ. ನೀವು ಆ ಥರ ಮಂಜು ಭಾಷಿಣಿಯವ್ರನ್ನ ರೇಗಿಸಿದ್ದಾರೆ. ಒಂದು ಫುಟೇಜ್ ನೋಡಿದೆ ನಾನು, ಹಿಂಗೆ ಬ್ಯಾಕ್ ಹಿಂಗ್ ಮಾಡಿ ನಮಸ್ಕಾರ ಮಾಡಿ ಇದು ಯಾರು ಅಂತ ಹೇಳಿ ಗೆಸ್ ಮಾಡಿ ಅಂತೆಲ್ಲ. ನೀವು ಮಾತಲ್ಲಿ ನಿಮ್ಮನ್ನ ನೀವು ನಾನು ಇದು ಅಂತ ಹೇಳ್ಕೊತಿದ್ದೀರಾ, ಆದ್ರೆ ಮಾತೇ ಬೇರೆ, ನಡವಳಿಕೆನೆ ಬೇರೆ ಇದೆಯಲ್ಲ. ಆಕ್ಷನ್ ಇಸ್ ನಾಟ್ ಮೀಟಿಂಗ್ ಯೋರ್ ವರ್ಡ್ಸ್. ಡೆಫಿನೆಟ್ಲಿ. ಸೊ ಯಾವ ವ್ಯಕ್ತಿ ನಂಗೆ ಯಾಕೋ ಅವ್ರ ಜೊತೆ ಕನೆಕ್ಟ್ ಆಗಬೇಕು ಅಂತಾನೆ ಅನಿಸ್ಲಿಲ್ಲ. ಅಭಿ ಹೋಗ್ಬಿಟ್ಟು ವಿಚಾರನ ಹೇಳಿದಾಗ, ನಮ್ಮ ಟಾಸ್ಕ್ ಸ್ಟ್ರಾಟಜಿನೂ ಹೇಳಿದಾಗ ವಿಷಯ ನಾನು ಮಾತಾಡಿದೆ. ಆಮೇಲೆ ಬಂದು ಅಭಿ ಸ್ಟ್ರಾಟಜಿ ಯಾಕೆ ಹೇಳಿದೆ ಅಂತ ಕೇಳಿದಾಗ ನನಗೂ ಅಭಿಗೂ ದೊಡ್ಡ ಜಗಳ ಆಗುತ್ತೆ. ಅವರು ಸೇವ್ ಮಾಡೋ ಸಿಚುಯೇಷನ್ ಬಂದಾಗ, ಇಲ್ಲ ಅಶ್ವಿನಿ ಇಸ್ ಡಾಮಿನೇಟಿಂಗ್ ಅಭಿ ಬಂದು ಸಾರಿ ಕೇಳೋವಾಗ್ಲೂ ಕೂಡ ಅವಳು ತಡಿತಾ ಇದ್ಲು, ಅಶ್ವಿನಿ ಡಾಮಿನೇಟ್ ಮಾಡ್ತಾ ಇದ್ಲು, ಶಿ ಇಸ್ ನಾಟ್ ವರ್ತ್ ಸೇವಿಂಗ್ ಅನ್ನೋ ಸ್ಟೇಟ್ಮೆಂಟ್ ಹೇಳಿದ್ರಂತೆ. ಅದನ್ನ ರಾಶಿ ನನಗೆ ಹೇಳಿದ್ರು. ಸೊ ಹಾಗಾಗಿ ಅವರ ಪ್ರಕಾರ ಅವ್ರ ಅಗೇನ್ಸ್ಟ್ ಯಾರು ನಿಲ್ಲೋ ಪಾಸಿಬಿಲಿಟೀಸ್ ಇರುತ್ತೆ, ಅವ್ರ ಅಗೇನ್ಸ್ಟ್ ಯಾರು ಸ್ಟ್ರಾಂಗ್ ಆಗಿ ವಾಯ್ಸ್ ಔಟ್ ಮಾಡ್ತಾರೆ, ಫಿಸಿಕಲಿ ಯಾರು ಫಿಟ್ ಆಗಿದ್ದಾರೆ. ಸುದೀಪ್ ಪ್ರಕಾರ, ಅಶ್ವಿನಿ ಅವ್ರ ಪ್ರಕಾರ ಅವ್ರನ್ನೆಲ್ಲ ನಾಮಿನೇಟ್ ಮಾಡ್ಬಿಡೋಣ, ಎಲ್ರೂ ಮನೆಗೆ ಕಳಿಸ್ಬಿಡೋಣ, ನಾವೆಲ್ಲ ಇಲ್ಲಿ ಕೋಲಾಟ ಆಡೋಣ ಅಂತ. ದಟ್ ಡಸಂಟ್ ವರ್ಕ್ ಲೈಕ್ ದಟ್. ಒಂದು ರೈಟ್, ನಾನು ಈಕ್ವಲ್ ಆಗಿ ಸರಿಯಾದ ನಿರ್ಧಾರ ತಗೋತೀನಿ, ಉಸ್ತುವಾರಿಯಾಗಿ ಸರಿಯಾದ ನಿರ್ಧಾರ ತಗೋತೀನಿ ಅಂತೆಲ್ಲ ಹೇಳಿದ್ರಲ್ಲ. ಸರಿಯಾದ ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ಸರಿಯಾಗಿ ಒಬ್ಸರ್ವ್ ಮಾಡೋದನ್ನ ಕಲ್ತ್ಕೋಬೇಕು. ನಿಮ್ಮ ಮಾತು, ನಿಮ್ಮ ಆಕ್ಷನ್ ಈವನ್ ಆಗಿರ್ಬೇಕು. ಯು ಆರ್ ನಾಟ್ ಅ ಲೀಡರ್, ಯು ಆರ್ ಅ ಡಾಮಿನೇಟರ್. ಅಲ್ಲಿ ವ್ಯತ್ಯಾಸ ಇದೆ. ಲೀಡರ್ಶಿಪ್ಗೂ ಡಾಮಿನೇಷನ್ಗೂ ತುಂಬ ವ್ಯತ್ಯಾಸ ಇದೆ. ನೀವು ಡಾಮಿನೇಷನ್ ಮಾಡಿ ಬೇರೆಯವ್ರಿಗೆ ಡಾಮಿನೇಟರ್ ಅಂತ ಕರಿತೀರಾ, ಆದ್ರೆ ನೀವು ಮಾತ್ರ ಲೀಡರ್ಶಿಪ್ ಅನ್ನೋ ಗುಣನ ತೋರಿಸ್ತಿದೀನಿ ಅಂತ ಅನ್ಕೊಂಡಿದ್ದೀರಾ. ಇಲ್ಲಿ ಲೀಡರ್ ಆಗಿದ್ದೀನಿ ಅಂತ ಅಲ್ಲೂ ಲೀಡರ್ ಆಗ್ಬೇಕು ಅಂತ ಒಂದು ಆಸೆ. ನಾನ್ ವಿಟ್ನೆಸ್ ಮಾಡಿಲ್ಲ ಸರ್, ಲೀಡರ್ ಅಂತ ನಾನು ಅವತ್ತೂ ಒಪ್ಕೊಂಡಿಲ್ಲ, ಇವತ್ತು ಅಲ್ಲಲ್ಲ. ಅವ್ರು ಆ ರೀತಿ ನಾನು ನಡ್ಕೋಬೇಕು ಅನ್ನೋದನ್ನ ಅದನ್ನೇ ಹಾಗೆ ರೂಢಿಸ್ಕೊ ಬಂದ್ಬಿಟ್ಟಿದಾರ ಅಂತ ಗೊತ್ತಿಲ್ಲ ಸರ್. ಇದ್ರ ಜೊತೆಗೆ ಇಷ್ಟೆಲ್ಲ ನಡೀತಾ ಇದೆ. ನಿಮ್ಮ ಮೇಲೆ ಒಂದು ಟಾರ್ಗೆಟ್ ಆಯ್ತು, ನಿಮ್ಮ ಮೇಲೆ ಒಂದು ಮಾತಾಡಿದ್ರು, ರಕ್ಷಿತಾ ಅವ್ರ ಮೇಲೆ ಮಾಡಿದ್ರು, ಕೆಲವೊಂದು ಸಂದರ್ಭದಲ್ಲಿ ಸುದಿ ಅವ್ರ ಮೇಲೂ ಸ್ವಲ್ಪ ಅಟ್ಯಾಕ್ ಮಾಡಿದ್ರು. ಇಷ್ಟೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಅವ್ರಿಗೇನೋ ಹಿಂಟ್ ಕೊಟ್ಟಿರಬೇಕು, ಕಾಲ್ ಕರ್ಕೊಂಡು ಜಗಳಕ್ಕೆ ಹೋಗು,
ಅನ್ನೋದು ಕೊಟ್ಟಿರ್ಬೋದು ಅನ್ನೋ ಒಂದು ಟಾಸ್ಕ್ ಇರ್ಬೋದಾ ಅಂತ. ಅಡ್ವಾಂಟೇಜಸ್ ಒಂದು ಸಿಕ್ಕಿದೆ ಸರ್. ಏನ್ ಗೊತ್ತಾ, ಯಾವಾಗ ಯಾರಿಗೆ ಸೀಕ್ರೆಟ್ ಟಾಸ್ಕ್ಗಳು ಕೊಟ್ಟಿರ್ತಾರೆ ಹೇಳಕ್ ಬರಲ್ಲ. ಅವರಿಗೆ ಆ ವಾರ ಸ್ವಲ್ಪ ಹುಷಾರ್ ತಪ್ತಿದ್ರು, ಕನ್ಫೆಷನ್ ರೂಮಿಗೆ ಹೋಗಿ ಬರ್ತಿದ್ರು. ಕನ್ಫೆಷನ್ ರೂಮಿಗೆ ಯಾರೇ ಹೋಗಿ ಬಂದ್ರು ನಾವು ಡೌಟ್ ಮಾಡಕ್ ಶುರು ಮಾಡ್ತೀವಿ ಬಿಕಾಸ್ ಆಫ್ ಚಂದ್ರಣ್ಣ ಅಂಡ್ ಸತೀಶ್ ಅವರು. ಸೊ ನಾವು ಗೆಜ್ಜೆ ಸೌಂಡಲ್ಲೂ ಟಾಸ್ಕ್ ಏನಾದ್ರು ಕೊಟ್ಟಿರ್ಬೋದಾ ಅನ್ನೋ ಒಂದು ಥಾಟ್ ಹೋಯ್ತು ನಮ್ಗೆ. ಬಿಗ್ ಬಾಸ್ ಮನೆಯಲ್ಲಿ ಹೆಂಗಾಗತ್ತೆ ಗೊತ್ತಾ ಸರ್, ಅಡ್ವಾಂಟೇಜ್ ಸಿಕ್ಕವ್ರಿಗೆ ಸೂಪರ್ ಅಡ್ವಾಂಟೇಜು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರೋರಿಗೆ ಸೂಪರ್ ಸಪ್ರೆಷನ್. ನೀವೇನು ಮಾಡೋಕ್ಕಾಗಲ್ಲ, ರೂಲ್ಸ್ ಬ್ರೇಕ್ ಮಾಡಿದ್ರೆ ಶಿಕ್ಷೆ, ತಪ್ಪು ಮಾಡಿದ್ರೆ ಶಿಕ್ಷೆ, ಜೋರಾಗಿ ಮಾತಾಡಿದ್ರೆ ಶಿಕ್ಷೆ. ಸೊ ಹಾಗಾಗಿ ಆ ಗೇಮ್ ಪ್ಯಾಟರ್ನ್ನ ಕ್ರ್ಯಾಕ್ ಮಾಡೋದಕ್ಕೆ ಒಂದಷ್ಟು ಸಮಯ ತೊಗೊಂಡ್ಬಿಡತ್ತೆ. ಆ ಸಮಯ ತಗೊಳ್ಳುವಾಗ ಕೆಲವೊಬ್ರು ಹೈಲೈಟ್ ಆಗಿಬಿಡ್ತಾರೆ ಬಿಕಾಸ್ ಆಫ್ ಒಂದು ಕಾಮಿಡಿ ರೀಸನ್ಗಿರ್ಬೋದು, ಅಥವಾ ಜಗಳದ ರೀಸನ್ಗಾಗಿರ್ಬೋದು, ಅಥವಾ ಎಂಟರ್ಟೈನ್ಮೆಂಟ್ನ ರೀಸನ್ಗಾಗಿರ್ಬೋದು. ದಟ್ ಡಸಂಟ್ ಮೀನ್ ಉಳ್ದವರು ಸರಿಗೆ ಆಡ್ತಿಲ್ಲ ಅಂತಲ್ಲ, ಅವರು ಕ್ರ್ಯಾಕ್ ಮಾಡೋದಕ್ಕೆ ಒಂದು ಚೂರು ಹೆಚ್ಚಿಗೆ ಸಮಯ ತೊಗೊಂಡ್ಬಿಟ್ರು ಅಂತ ಅರ್ಥ. ನೋಡಿ, ಫಸ್ಟ್ 2 weeks ಇಸ್ ದ ತುಂಬ ಟಫೆಸ್ಟ್ ಟೈಮ್ ಆಫ್ ಅದನ್ನ ನಾವೇನೋ ದಾಟ್ಬಿಟ್ವಿ. ಈಗ ವೈಲ್ಡ್ ಕಾರ್ಡ್ ಎಂಟ್ರಿಗೆ ಬಂದಿರೋರು ಸುಖವಾಗಿ ಎಲ್ಲ ಕಂಟೆಂಟ್ನು ನೋಡ್ಕೊಂಡು ಇವ್ರು ನನ್ನ ಟಾರ್ಗೆಟ್, ಇವ್ರನ್ನ ಹಿಂಗ್ ಟ್ರಿಗರ್ ಮಾಡ್ಬೋದು, ಇವ್ರನ್ನ ಹಿಂಗ್ ಟ್ರಿಗರ್ ಮಾಡ್ಬೋದು, ಪಬ್ಲಿಕ್ದು ರಿಯಾಕ್ಷನ್ ಇವ್ರ ಬಗ್ಗೆ ಹಿಂಗಿದೆ, ಸೊ ನಾನು ಇವ್ರಿಗೆ ಅಗೇನ್ಸ್ಟ್ ಹೋಗ್ಬೋದು, ಎಲ್ಲ ಪ್ಲಾನಿಂಗ್ ಮಾಡ್ಕೊಂಡು ಹೋಗಿರ್ತಾರೆ. ಹೇಳಿ ಯಾರ್ದು ಅಡ್ವಾಂಟೇಜ್? ಬಿಗ್ ಬಾಸ್. ನೋಡಿ, ಇವ್ರು ಕೊಡೋ ಉತ್ತರ ಮಾತ್ರ ಡಿಪ್ಲೊಮ್ಯಾಟಿಕ್ ಆಗಿರತ್ತೆ, ನಮ್ಮಿಂದ ಮಾತ್ರ ಎಲ್ಲ ಟ್ರಾಲ್ ಕ್ವೆಶ್ಚನ್ಸ್ ನ ಕೇಳ್ತಾರೆ. ಎಲ್ಲ ನೀವು ಮಾಡಿಬಿಟ್ಟಿರೋದಲ್ವೇ? ಅಯ್ಯೋ ಸರ್. ಓಕೆ, ಈ ಇದರಲ್ಲಿ ಬಿಗ್ ಬಾಸ್ ಅನ್ನೋ ಒಂದು ಕಾರ್ಯಕ್ರಮ ಒಂದು ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಅದ್ರ ಜೊತೆಗೆ ಒಂದು ವೇದಿಕೆ ಅಂದರೆ ಜನಗಳಿಗೆ ಒಂದು ಸಂದೇಶವನ್ನು ಕೊಡಬೇಕು, ಮೆಸೇಜನ್ನು ಕೊಡಬೇಕಾಗತ್ತೆ, ಸಾರ್ವಜನಿಕವಾಗಿ, ಸಾಮಾಜಿಕವಾಗಿ. ಆದರೆ ಇದೆಲ್ಲೂ ಬಿಗ್ ಬಾಸ್ನಲ್ಲಿ ಆ ರೀತಿ ಗುಣ ಕಾಣಿಸ್ತಾ ಇಲ್ಲ. ಬರೀ ಕಿಚ್ಚಾಟ ಇದು ಮಾತ್ರ ಕಾಣ್ತಾ ಇದೆ. ಅಂದರೆ ವೈಷಮ್ಯ ಮೂಡುತ್ತೆ ಒಬ್ಬರನ್ನ ಕಂಡ್ರೆ. ಇವಾಗ ನಿಮ್ಮ ಮೇಲೆ ಅಷ್ಟೊಂದು ಮಾತಾಡಿರ್ತಾರೆ ಅಲ್ಲಿ ಒಳಗಡೆ, ಇಲ್ಲಿ ಹೊರಗಡೆ ಬಂದಾಗ ನಿಮಗೆ ಅದೇ ಇರ್ತದೆ ಮೈಂಡಲ್ಲಿ, ಎದುರು ಸಿಕ್ಕಾಗೂ ನೀವು ಒಂಥರ ಆಗ್ಬಿಡುತ್ತೆ. ಸೊ ಎಲ್ಲೋ ಒಂದು ಕಡೆ ಒಬ್ರನ್ನೊಬ್ರಿಗೆ ವೈಷಮ್ಯ ಕ್ರಿಯೇಟ್ ಮಾಡ್ತಾ ಇದೆ ಅನ್ನೋ ಒಂದು ನಿಟ್ಟಿನಲ್ಲಿ ಬಿಗ್ ಬಾಸ್ ನಡೀತಾ ಇದೆ ಅಂತ ಹೇಳ್ತೀವಿ. ಈಗನಾ ಅಥವಾ ಪ್ರತಿ ಸೀಸನಲ್ಲೂ ಇದೇ ನಡೆಯುತ್ತೆ? ಬರ್ತಾ ಬಿಗ್ ಬಾಸ್ ಯಾವಾಗ ಒಂದು ಗೇಮ್ ಸೀರಿಯಸ್ ಅಂತ ಹೋಗುತ್ತೆ, ಈಗ ಫಸ್ಟ್ 3 weeks ಒಂದು ಅವ್ರಿಗೂ ಎಕ್ಸ್ಪೆರಿಮೆಂಟ್ ಆಗಿರುತ್ತೆ ಸರ್. ಯಾಕಂದ್ರೆ ಅವ್ರಿಗೂ ಈ 17-18 ವ್ಯಕ್ತಿತ್ವಗಳು ಹೊಸದಾಗೆ ಇರುತ್ತೆ. ನಮ್ಮ ಹತ್ರ ಅವರು 1 hour 2 hour ಕೂತ್ಕೊಂಡು ನಮ್ಮ ಜೀವನದ ಬಗ್ಗೆ ಮಾತಾಡಿರ್ತಾರೆ, ಅದು ಮಾತಲ್ಲಿ ಅಷ್ಟೇ ಗೊತ್ತಿರುತ್ತೆ ಅವ್ರಿಗೂ. ಆದರೆ ಫೀಲ್ಡಲ್ಲಿ ಇವ್ರು ಹೆಂಗೆ ಬ್ಯಾಟಲ್ ಫೈಟ್ ಮಾಡ್ತಾರೆ ಅನ್ನೋದನ್ನ ಅವರು ನೋಡಿರಲ್ಲ, ಅಂದರೆ ಕ್ರಿಯೇಟಿವ್ ಟೀಮು ನೋಡಿರಲ್ಲ. ಏನಾಗುತ್ತೆ, ಫಸ್ಟ್ ವೀಕು ಅವರು ಒಂದಷ್ಟು ಟಾಸ್ಕ್ ಕೊಡ್ತಾರೆ, ಟಾಸ್ಕಲ್ಲಿ ಎಬಿಲಿಟೀಸ್ನ ನೋಡ್ತಾರೆ. ಸೆಕೆಂಡ್ ವೀಕ್ ಒಂದಷ್ಟು ಟಫ್ ಸಿಚುವೇಶನ್ಸ್ ಕೊಡ್ತಾರೆ, ಊಟ ಕಿತ್ಕೋತಾರೆ, ನಿದ್ದೆ ಕಿತ್ಕೋತಾರೆ. ಇಂಥ ಟಫ್ ಸಿಚುವೇಶನಲ್ಲಿ ಯಾರು ವರ್ಸ್ಟ್ ಆಡ್ತಾರೆ, ಯಾರು ಬೆಸ್ಟ್ ಆಡ್ತಾರೆ ಅನ್ನೋದನ್ನು ಅಬ್ಸರ್ವ್ ಮಾಡ್ತಾರೆ. ಸೊ ಅವ್ರಿಗೂ ಕೂಡ 3ನೇ ವಾರದ ನಂತರ, ಆ್ಯಕ್ಚುಲಿ ನನ್ನ ಕೇಳಿದ್ರೆ ಗೇಮ್ ಶುರು ಆಗೋದೇ 3 ವಾರದ ನಂತರ ಸರ್. ಸೆಟ್ ಆಗಿರುತ್ತೆ, ಪ್ಯಾಟರ್ನ್ ಅರ್ಥ ಆಗಿರುತ್ತೆ, ಇವ್ರ ಬಿಹೇವಿಯರ್ ಹಿಂಗೆ, ಈ ಥರ ಕಂಟೆಂಟ್ ಇವ್ರು ಕೊಡ್ತಾರೆ. ಇವರೆಲ್ಲದರ ನಡುವೆ ನನ್ನ ವ್ಯಕ್ತಿತ್ವನ ನಾನು ಹೇಗೆ ಹೈಲೈಟ್ ಮಾಡ್ಕೋಬೇಕು ಅನ್ನೋದು ಕೂಡ ಯೋಚನೆ ಮಾಡಬೇಕಾಗತ್ತೆ. ಜಗಳದ ವಿಚಾರ ಬಂದರೆ ಸರ್, ಆ ಮನೆಯಲ್ಲಿ ಯಾರಿಗೂ ಹೇಳಲ್ಲ ಜಗಳ ಮಾಡಿ ಅಂತ. ಈಗೋ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತೆ. ಎಲ್ಲರಿಗೂ ಅವರ ಪ್ರಕಾರ ಅವರೇ ಹೀರೋಗಳು. ಪ್ರತಿ ಬಾವಿಗೂ ನಾನೇ ಒಬ್ಬ ಕಪ್ಪೆ ರಾಜ ಅಂತ ಅನ್ಕೊಳ್ಳೋರು ಈಗ ಸಡನ್ನಾಗಿ ಸಮುದ್ರಕ್ಕೆ ಬಂದುಬಿಟ್ಟಿದ್ದಾರೆ. ಸಮುದ್ರನ ನೋಡ್ತಿರೋ ಕೋಟಿ ಜನ ಇದ್ದಾರೆ. ಸೊ ಹೇಗಾಗತ್ತೆ ಅಂದರೆ, ಅಯ್ಯೋ ನನ್ನ ಇಮೇಜ್ ಏನು ಅನಿಸ್ಬೋದು ಅಂತ ಒಂದು, ಅಯ್ಯೋ ನಾನು ಹೇಗೆ ಕಾಣಿಸ್ಬೋದು ಅಂತ ಒಂದು, ಇನ್ನೊಬ್ರು ನಾನು ಈ ಕ್ಯಾರೆಕ್ಟರ್ ಆಗಿ ಈ ಮನೆಗೆ ಹೋಗಬೇಕು. ಸೊ ಕ್ಯಾರೆಕ್ಟರ್, ನಾನೊಬ್ರು ಲವರ್ ಬಾಯ್, ಅಥವಾ ನಾನೊಂದು ಲೀಡರ್ ವುಮೆನ್, ನಾನೊಬ್ರು ಆಕ್ಟಿವಿಸ್ಟ್, ಈ ಥರ ಒಂದು ಕ್ಯಾರೆಕ್ಟರ್ ಆಗಿ ಹೋಗಬೇಕು ಅಂತ ಅವ್ರ ತಲೆನಲ್ಲಿ ಇರುತ್ತೆ. ಫಸ್ಟ್ ವೀಕ್ ಹಾಗೆ ಬಿಹೇವ್ ಮಾಡ್ತಾರೆ, ಸೆಕೆಂಡ್ ವೀಕ್ ಹಾಗೆ ಬಿಹೇವ್ ಮಾಡ್ತಾರೆ. ಎಷ್ಟು ದಿನ ಮಾಡೋಕ್ಕಾಗುತ್ತೆ? ನೀವು ಆಗದಿರೋ ನಿಮ್ಮನ್ನ ಬಿಟ್ವೀನ್ ಆ್ಯಕ್ಷನ್ ಆ್ಯಂಡ್ ಕಟ್ ನೀವಿರ್ಬೋದು ಪಾತ್ರವಾಗಿ, ಸೀರಿಯಲ್ ಮಾಡುವಾಗ, ಸಿನಿಮಾ ಮಾಡುವಾಗ. ಕಟ್ ಆದ್ಮೇಲೆ ಹಿಂಗೆ ಕೂರ್ತೀರ ಹೊರತು ಹಿಂಗೆ ಕೂರಲ್ಲ. ಸೊ ಹಾಗಾಗಿ ಆ ಮನೆಯಲ್ಲೂ ಇನಿಷಿಯಲಿ ನಿಮಗೆ ಯಾರ ಪಾತ್ರ ಏನು ಅಂತ ಗೊತ್ತೇ ಆಗಲ್ಲ. ನೋಡ್ತಾ ಸಿಚುಯೇಷನ್ಸ್ ಬರ್ತಾನೆ, ನನ್ನ ಎಕ್ಸಿಸ್ಟೆನ್ಸ್ ಇರಬೇಕು ಅಂದರೆ ನಾನು ಇದನ್ನು ಮಾಡಲೇಬೇಕು ಅನ್ನೋ ಹಠ ಬರುತ್ತಲ್ಲ, ಆಗ ಜಗಳಗಳಾಗುತ್ತೆ. ಜಗಳಗಳು ಬೇಕು ಅಂತ ಖಂಡಿತ ಆಗಲ್ಲ, ಅದು ಒಂದೊಂದ್ಸತಿ ಅತಿರೇಕಕ್ಕೆ ಹೋಗುತ್ತೆ.
ಏನೇ ಆದ್ರೂ ನಾಳೆ ಬೆಳಗ್ಗೆ ಅವ್ರದೇ ಮುಖ ನೋಡ್ಬೇಕಾಗತ್ತೆ. ಸೊ ಒಂದು ರೀತಿಯಾಗಿ ನೀವು ಹೇಳೋವಂಥದ್ದು ಇದೊಂಥರ ಲವ್ ಮ್ಯಾರೇಜ್ ಅಲ್ಲ, ಅರೇಂಜ್ ಮ್ಯಾರೇಜ್ ಇದ್ದಂಗೆ ಅಂತ. ಅರೇಂಜ್ ಮ್ಯಾರೇಜ್ ಆದಾಗ ಸ್ಟಾರ್ಟಿಂಗ್ ಅಲ್ಲಿ ನನ್ನ ಗಂಡ ಎಲ್ಲೂ ಬಿಡಲ್ಲ ಅಂತೇಳಿ ಸುತ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು 3 ವೀಕಲ್ಲಿ ಚಂದ್ರಪ್ರಭಾ ಸತೀಶ್ ಅವರು ಸುತ್ತಾಡ್ತಾನೆ ಇದ್ರು. ಕೊನೆಯಲ್ಲಿ ಎಲಿಮಿನೇಷನ್ ಅವರೇ ಬಂದರು. ಸೊ ಅಂದ್ರೆ ಇದು ಒಂದು ಜೀವನದ ಒಂದು ಅಂಶನ ಅದ್ರಲ್ಲಿ ತೋರಿಸ್ತಾರೆ ಅಂತ ನೀವು ವಿಶ್ಲೇಷಣೆ ಮಾಡಕ್ ಬರ್ತಾ ಇದ್ದೀವಿ. ಖಂಡಿತ ಹೌದು. ಜೀವನದ ಎಲ್ಲಾ ಘಟ್ಟಗಳನ್ನು ನೀವು 3 ತಿಂಗಳಲ್ಲಿ ತೋರಿಸ್ಬೇಕು ಅಂದ್ರೆ ಅಂಥದ್ದೇ ಸಿಚುವೇಶನ್ ಕೂಡ ಇಡ್ಬೇಕಾಗತ್ತೆ. ಸೊ ಹಾಗಾಗಿ ಕಂಪ್ಲೇಂಟ್ಸ್ ಏನೂ ಇಲ್ಲ ಸರ್. ಅದು ನಾವು ಚೂಸ್ ಮಾಡಿ, ಅವ್ರೇನು ಫೋರ್ಸ್ ಮಾಡಲ್ಲ ನಮ್ಮನ್ನ. ಆಫರ್ ಕೊಡ್ತಾರೆ, ನೀವು ಬನ್ನಿ ಅಂತ. ಬಂದ ಮೇಲೆ ಅವ್ರ ಕೈಲೂ ಇರಲ್ಲ ನಾವು ಯಾವ ವ್ಯಕ್ತಿಯಾಗಿ ಕಾಣಿಸ್ಕೋತೀವಿ ಅನ್ನೋದು. ವಾರ್ನಿಂಗ್ ಅಷ್ಟೇ ಅವ್ರು ಕೊಡಬಹುದು. ಏನಾದ್ರೂ ಅತಿರೇಕಕ್ಕೆ ಹೋದ್ರೆ ಅಲ್ಲಿಂದ ತೆಗೆದು ಹಾಕಬಹುದು. ಅದೆರಡರ ಮಧ್ಯ ನೀವು ಯಾವ ರೀತಿ ಕಾಣಿಸ್ಕೋತೀರಾ, ಜನ ಅದಕ್ಕೆ ಪ್ರತಿಕ್ರಿಯೆ ಹೇಗೆ ಕೊಡ್ತಾರೆ. ಇವಾಗ ಅಶ್ವಿನಿ ಗೌಡ ಅವ್ರ ಬಗ್ಗೆ ಅಷ್ಟು ಟ್ರೋಲ್ ಆಗ್ತಿದೆ, ಜಾನ್ವಿ ಬಗ್ಗೆ ಅಷ್ಟು ಟ್ರೋಲ್ ಆಗ್ತಿದೆ, ಓಕೆ. ನೆಗೆಟಿವ್ ಆಗ್ತಿದೆ, ಓಕೆ. ಆದ್ರೂ ಅವ್ರ ಬಗ್ಗೆನೇ ಮಾತಾಡ್ತಿದ್ದೀರಲ್ಲ. ಅದ್ರ ಮಧ್ಯೆ ತುಂಬಾ ಒಳ್ಳೆ ಕ್ಯಾರೆಕ್ಟರ್ಸು, ಮಲಮ್ಮ ಎಲ್ಲಿ ಹೋದ್ರು, ಟ್ಯಾಲೆಂಟ್ ಇರುವಂಥ ಮಾಳು ಎಲ್ಲಿ ಹೋದ್ರು, ಸ್ಪಂದನ, ಕಾವ್ಯ ಎಲ್ಲಿ ಹೋದ್ರು, ಅಂದ್ರೆ ಅದು ಹೈಲೈಟ್ ಆದಾಗ ಸರ್ ಇದು ಶ್ಯಾಡೋ ಆಗ್ಬಿಡತ್ತೆ. ಸೊ ಹೈಲೈಟ್ ಆಗೋದಕ್ಕೆ ಕೆಲವೊಬ್ರು ಫಿಕ್ಸ್ ಆಗ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಸೊ ನೆಗೆಟಿವ್ ರೋಲ್ ಯಾವಾಗಲೂ ಲೀಡ್ ಮಾಡುತ್ತೆ ಜಾಸ್ತಿ. ನೆಗೆಟಿವ್ ಇಂಪ್ಯಾಕ್ಟ್ ಮಾಡುತ್ತೆ ಸರ್, ಪಾಸಿಟಿವ್ ಗೆಲ್ಲುತ್ತೆ. ಅದೇ ಹೋಪಲ್ಲಿ ಇದ್ದೀರಿ ಜೀವನದಲ್ಲೂ. ನಿಮ್ಮ ಪ್ರಕಾರ ಬಿಗ್ ಬಾಸ್ ನಲ್ಲಿ ಯಾರು ವಿನ್ನರ್ ಆಗಬಹುದು? ಗಿಲ್ಲಿ ಆದ್ರೆ ನಂಗೆ ಖುಷಿ ಆಗತ್ತೆ. ಅಲ್ಲ, ಆದ್ರೆ ನಿಮ್ಗೆ ಖುಷಿ ಆಗತ್ತೆ? ಆಗ್ಬಹುದು, ಗಿಲ್ಲಿ ಆಗ್ಬಹುದು. ಅವರ ಪ್ರತಿಸ್ಪರ್ಧಿ ಅಂದ್ರೆ ಸೆಕೆಂಡ್ ಒನ್ ಅಶ್ವಿನಿ ಗೌಡ ಅವರು ಒಳ್ಳೆ ರೀತಿನಲ್ಲೇ ಇದ್ದಿದ್ರೆ ಪ್ರತಿಸ್ಪರ್ಧಿ ಆಗ್ಬೋದಾಗಿತ್ತು. ಬಟ್ ಅವ್ರು ಹೋಗ್ತಿರೋ ದಾರಿ ಸರಿ ಮಾಡ್ಕೊಂಡ್ರೆ ಈಗಲೂ ಅವಕಾಶ ಇದೆ. ಈಗ ಬಂದಿರುವಂತಹ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ರಘು ಅವ್ರಿಗೆ ಆ ಕೇಪಬಿಲಿಟಿ ಇದೆ, ಆದ್ರೆ ಗೊತ್ತಿಲ್ಲ, ವಿಟ್ನೆಸ್ ಮಾಡಿಲ್ಲ, ಅವ್ರನ್ನ ನಾನು ಮೀಟ್ ಮಾಡಿಲ್ಲ, ಹಾಗಾಗಿ ಯಾಕೆಂದ್ರೆ ಈಗ ಮ್ಯೂಟೆಂಟ್ ರಘು ಅವರು ಬಂದ ತಕ್ಷಣನೇ ಈ ಇನ್ಸಿಡೆಂಟ್ ನಡೀತು. ಒಂದು ಏಕವಚನ ಬಳಸಬಾರ್ದು ಅಂತೇಳಿ ಜಾಹ್ನವಿ ಮತ್ತೆ ಅವರು ತುಂಬಾ ಹ್ಯಾಶ್ ಆಗಿ ಮಾತಾಡಿದ್ರು. ಅದೇ ವಿಚಾರನೇ ಮ್ಯೂಟೆಂಟ್ ರಘು ಅವಾಗ್ಲೂ ಮಾತಾಡಿದ್ರು, ನೀವು ಮಾತ್ರ ಮಾತಾಡ್ಬೋದು, ನಾವೆಲ್ಲ ಮಾತಾಡಿದ್ರೆ ನಿಮ್ಗೆ ಇದಾಗತ್ತೆ ಅಂತ. ಸೊ ಅಂದ್ರೆ ಒಂದು ಟಾರ್ಗೆಟ್ ಇಟ್ಕೊಂಡೆ ಇದನ್ನ ಮಾಡ್ಲೇಬೇಕು ಅನ್ನೋದಕ್ಕೋಸ್ಕರನೇ ಹೇಳ್ ಕಳ್ಸಿರ್ಬೋದಾ ಅಂತ. ಅವ್ರೇನು ಹೇಳಲ್ಲ ಸರ್, ನಿಮ್ಗೆ ಫ್ರೀಡಮ್ ಕೊಟ್ಬಿಡ್ತಾರೆ. ನೋಡ್ಕೊಂಡು ಬಂದಿದ್ದೀರಾ, ಅದ್ ಏನ್ ಮಾಡ್ತೀರೋ ಮಾಡಿ. ಒಂದು ವಾರ್ನಿಂಗ್ ಏನಂದ್ರೆ ಕೈ ಎತ್ತಂಗಿಲ್ಲ, ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅದು ಫಾಲೋ ಮಾಡಲೇಬೇಕಾಗತ್ತೆ. ಮನೆಯಲ್ಲಿ ಯಾವ ವಸ್ತು ಒಡೆದು ಹಾಕುವ ಆಗಿಲ್ಲ, ಫೈನ್ ಕಟ್ಟಿದ್ದಾರೆ ಅನ್ಸುತ್ತೆ, ಗೊತ್ತಿಲ್ಲ ಸರ್. ಸೊ ಕೆಲವೊಂದು ರೂಲ್ಸು ಅವ್ರು ಹೇಳಿ ಕಳಿಸ್ತಾರೆ, ಇಷ್ಟು ಮಾಡಬೇಡಿ, ಇದಕ್ಕೂ ಮೀರಿ ಹೇಗೆ ಆಟ ಆಡ್ತೀರಾ ಅನ್ನೋದು ನಿಮಗ್ ಬಿಟ್ಟಿದ್ದು. ಬಿಗ್ ಬಾಸ್ ಅನ್ನೋದು ಒಂದು ನರಕನ ಸ್ವರ್ಗನ? ಎರಡು. ನಿಮ್ಗೆ ಏನನ್ಸ್ತು? ಒಂದು ದಿನ ನರ್ಕ, ಒಂದು ದಿನ ಸ್ವರ್ಗ. ಎರಡು. ಬೆಳಿಗ್ಗೆ ಸ್ವರ್ಗ ಆದ್ರೆ ರಾತ್ರಿ ನರ್ಕ, ರಾತ್ರಿ ನರ್ಕ ಆದ್ರೆ ಬೆಳಿಗ್ಗೆ ಸ್ವರ್ಗ. ಓಕೆ, ನಿಮ್ಗೆ ಅಲ್ಲಿ ಆಹಾರಕ್ಕೆ ಏನಾದ್ರು ತೊಂದರೆ ಆಗ್ತಾ ಇತ್ತಾ? ಊಟದಕ್ಕೆ ಕಮ್ಮಿ ಸಿಗೋವಂಥದ್ದು, ನಿಮ್ಗೆ ಹೊಟ್ಟೆ ಹಸು ಜಾಸ್ತಿ ಆಗಿರೋದು? ಯಾಕೆಂದ್ರೆ ಕೆಲವೊಂದನ್ನ ಕೇಳಿದೀವಿ, 1 ವಾರಕ್ಕಾಗಷ್ಟು ಬಿಗ್ ಬಾಸ್ ಏನ್ ಕೊಟ್ಟಿರ್ತಾರೆ ಅದನ್ನ ವೇಸ್ಟ್ ಮಾಡಿ ಬೇರೆ ಕಡೆಗೆ ಅದನ್ನ ಚೆಲ್ಲಿರೋದ್ರಿಂದ 3 ದಿನಕ್ಕೆ 4 ದಿನಕ್ಕೆ ಮುಗ್ದೋಗುತ್ತೆ. ಇನ್ನು 3 ದಿನ ಸ್ವಲ್ಪ ಉಪವಾಸದಲ್ಲಿದ್ವಿ, ಸರಿಯಾದ ರೀತಿಯಲ್ಲಿ ಸಫಿಷಿಯೆಂಟ್ ಆಗಿ ಸಿಗ್ತಾ ಇರಲಿಲ್ಲ ಫುಡ್ಡು ಅನ್ನೋದೊಂದಿದೆ. ಅದಾದ್ಮೇಲೆ ನಿದ್ದೆನೂ ಸ್ವಲ್ಪ ಕಮ್ಮಿ, ಯಾಕೆಂದ್ರೆ ಬೇಗ ಲೈಟ್ ಆಫ್ ಮಾಡ್ತಾ ಇರಲಿಲ್ಲ. ಊಟ ಎಲ್ಲ ಆದ್ಮೇಲೂ ಎಚ್ಚರವಾಗಿರ್ಲೇಬೇಕು, ಅವ್ರು ಲೈಟ್ ಆಫ್ ಮಾಡಿದ್ಮೇಲೆ ಮಲಗಬೇಕು ಅನ್ನೋ ರೂಲ್ಸ್ ಇರುತ್ತೆ. ಸೊ ಅದನ್ನ ಡ್ರ್ಯಾಗ್ ಮಾಡ್ತಾ ಇದ್ರು, ಮತ್ತೆ ಬೇಗ ಎದ್ದೇಳೋಂಥದ್ದು. ಸೊ ಈ ರೀತಿ ನಿದ್ದೆನೂ ಕಮ್ಮಿ, ಊಟನೂ ಕಮ್ಮಿ ಅನ್ನೋ ರೀತಿನಲ್ಲಿ ನಿಮ್ಗೇನು ಅನ್ಸಿದ್ಯಾ? ಫಸ್ಟ್ 2 days ಅವ್ರು ಕಲ್ಸಿದೆ, ಅದು ಈ ಆಟ ಸುಲಭವಾಗಿರಲ್ಲ. ನಿದ್ದೆನೂ ಸಿಗಲ್ಲ ನಿಮ್ಗೆ, ಸರಿಯಾಗಿ ಊಟನೂ ಸಿಗಲ್ಲ. ಹಸ್ವಿಂದು ಒಂದು ಹಸ್ವಲ್ಲೇ ನಿದ್ದೆ ಇಲ್ಲದೆ 2 ದಿನ ನರ್ಕ ಅನುಭವಿಸ್ಬಿಟ್ಟಿರ್ತೀವಿ. ಸೊ ಅದೇ ಪಾಠನೇ ಬಿಗ್ ಬಾಸ್ ಕೂಡ ಹೇಳೋದು. ನಿದ್ದೆ ಬೆಲೆ ಗೊತ್ತಿದೆಯಾ ನಿಮಗೆ? ಯಾಕಂದರೆ ಇವಾಗೆಲ್ಲ ಕಂಫರ್ಟ್ ಝೋನಲ್ಲಿ ಇದೀವಲ್ಲ ಸರ್. 9 to 5 ಜಾಬ್ ಮಾಡ್ತೀವಿ, ಅಥವಾ ಶೂಟಿಂಗ್ ಲೇಟ್ ನೈಟ್ ಆದ್ರೂ ನೆಕ್ಸ್ಟ್ ಡೇ ನಾನು ಲೇಟಾಗಿ ಬರ್ತೀನಿ ಅಂತ ಹೇಳ್ತೀವಿ. ಆ ಕಂಫರ್ಟ್ ಝೋನಲ್ಲಿ ಇದ್ದೀವಿ. ಅಲ್ಲಿ ಆಟ ಆಡಲಿಕ್ಕೆ ಅಂತಲೇ ಹೋದಾಗ, ಚಾಲೆಂಜಸ್ ಫೇಸ್ ಮಾಡಲಿಕ್ಕೆ ಅಂತ ಹೋದಾಗ, ಈಗ ಟ್ರೆಕ್ಕಿಂಗ್ ಮಾಡ್ತಿರ್ತೀವಿ, ಕಲ್ಲೇ ಸಿಗಬಾರ್ದು ಅಂತ ಟ್ರೆಕ್ಕಿಂಗ್ ಮಾಡೋದಕ್ಕಾಗಲ್ಲ. ಬೆಟ್ಟ ಮೇಲೆ ಹತ್ತಬೇಕಾಗತ್ತೆ, ನಮ್ಮ ಬಾಡಿ ಸಪೋರ್ಟ್ ಮಾಡದೇ ಇದ್ರು ಐ ಕ್ಯಾನ್ ಡೂ ಇಟ್ ಅಂತ ಹತ್ತಲೇಬೇಕಾಗತ್ತೆ. ಸೊ ಆ ಥರ ಶೋಗೆ ಹೋದಾಗ ನನ್ನ ಕೈಲಿ ಮಾಡೋದಕ್ಕಾಗಲ್ಲ, ನನ್ನ ಕೈಲಿ ಇರೋದಕ್ಕಾಗಲ್ಲ ಅಂದರೆ, ಹೌದಾ ಡೋರ್ ಓಪನ್ ಮಾಡ್ತೀವಿ, ಹೊರಗಡೆ ಬನ್ನಿ. ಸುದೀಪ್ ಸರು ಅದೇ ಹೇಳೋದು, ಕಷ್ಟ ಆಗ್ತಿದೆಯಾ ಜಂಟಿ, ನಿಮ್ಗೆ ಇಷ್ಟ ಆಗ್ತಿಲ್ವಾ, ಇವಾಗಲೇ ಡೋರ್ ಓಪನ್ ಮಾಡ್ತೀವಿ, ಹೊರಗೆ ಬನ್ನಿ ಅಂತ. ಜಂಟಿ ಎಷ್ಟೇ ಕಷ್ಟ ಆಗಿದ್ರು, ಅದು ನಮಗೆ ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಆಗಿದ್ರು, ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗಿದ್ರು, ನಾವು ಮಾಡಲೇಬೇಕು ಅನ್ನೋ ಮೈಂಡ್ ಸೆಟ್ಟಲ್ಲೇ ಇದ್ದಿದ್ದು. ಅದು ಜಗಳ ಆಡಿದ್ರು, ಏನೇ ಮಾಡಿದ್ರು ಹಾಗೆ ಮುಗಿಸಿದ್ದೀವಿ. ಬಿಗ್ ಬಾಸ್ ಆಟನೂ ಹಾಗೆ, ಕಷ್ಟ ಆದರೂ ಇಷ್ಟ ಆದರೂ ಹಠ ಛಲ ಬಿಡದೆ ಮುಂದೆ ಹೋಗ್ತಾರೆ.
ಓಕೆ, ನೀವು ಅದೇ ಆಟದಲ್ಲಿದ್ರಿ, ಆದರೆ ಈಗ ಎಲಿಮಿನೇಟ್ ಆಗಿ ಬಂದಿದ್ರೆ ಇದು ನಿಮಗೆ ನಿರಾಸೆ ಜಾಸ್ತಿ ಆಯ್ತಾ ಅಥವಾ ಸಮಾಧಾನ ಆಯ್ತಾ? ಸಮಾಧಾನ ಅಂತೂ ನಂಗೆ ಖಂಡಿತ ಆಗಿಲ್ಲ ಸರ್, ಆನೆಸ್ಟ್ಲಿ. ಅಂದರೆ 3ನೇ ವಾರ ನಾನು ಬಂದಿದ್ದೆ, ನನಗೆ ಇನ್ನೂ ಶಾಕಲ್ಲೇ ಇದ್ದೀನಿ ನಾನು. ಹೌದಾ, ಅಷ್ಟೇ ನನ್ನ ಕೇಪಬಿಲಿಟಿ ಅಂತ. ಹಾಗಂತ ಸೆಲ್ಫ್ ಡೌಟಲ್ಲಿ ಬದುಕೋದಕ್ಕೆ ಆಗಲ್ಲ. ಆ ಒಂದು ಪ್ಲ್ಯಾಟ್ಫಾರ್ಮ್ ನನಗಲ್ಲ ಅನ್ಸುತ್ತೆ. ಅಲ್ಲ, ಅದನ್ನೇ ನಾನು ನಿಮ್ಗೆ ಸ್ಟಾರ್ಟಿಂಗಲ್ಲಿ ಒಂದು ಕೇಳಿದೆ, ಸೇಫ್ ಗೇಮ್ ಮಾಡ್ತಾ ಇದ್ದಾರೆ ಅಂತ ಏನಾದ್ರು ಕಳಿಸ್ಬಿಟ್ರೆ ಇವ್ರು ಏನೋ ಕಾಂಟ್ರವರ್ಸಿನೇ ಮಾಡ್ತಾ ಇಲ್ಲ, ಇದು ಬೇಡ ಇವರು ಅಂತ, ಅದಕ್ಕೋಸ್ಕರ ನಿಮ್ಮ ಇವ್ರನ್ನ ಕಳಿಸಿ ವೈಲ್ಡ್ ಕಾರ್ಡ್ ಎಂಟ್ರಿ ತಂದಿದ್ದಾರಾ ಅಂತ. ಸರ್ ಅದೆಲ್ಲ ಪ್ರೀ ಪ್ಲ್ಯಾನ್ಡೇ ಆಗಿರುತ್ತೆ. ಸಡನ್ಲಿ ಇವ್ರು ವರ್ಕ್ ಆಗ್ತಾ ಇಲ್ಲ. ಅವ್ರು ಕ್ಲಿಯರ್ ಆಗಿ ಹೇಳಿದ್ರು, ಈ ಸೀಸನ್ ರಿಪ್ಲೇಸ್ಮೆಂಟ್ಸ್ ಆಗತ್ತೆ, ಈ ಸೀಸನ್ ಮಾಸ್ ಎವಿಕ್ಷನ್ ಆಗತ್ತೆ. ಕ್ಲಾರಿಟಿ ಅವ್ರು ಮುಂಚೆನೆ ಕೊಟ್ಟಿದ್ರು, ಅದಕ್ಕೆ ಪ್ರಿಪ್ರೇಷನ್ ಮುಂಚೆನೇ ಆಗಿರುತ್ತೆ ಸರ್. ನಾನು ಅದನ್ನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಯಾಕಂದರೆ ನನ್ನ ಎಬಿಲಿಟಿ ನೋಡಿ ಓಕೆ ಶಿ ಈಸ್ ನಾಟ್ ವರ್ತ್ ಗಿವಿಂಗ್ ಅ ಚಾನ್ಸ್ ಅಂತ ಅನಿಸಿ ಹೊರಗಡೆ ಕಳಿಸಿದ್ರೆ ಓಕೆ ಫೇರ್ ಎನಫ್, ನಾನು ಚಾನ್ಸ್ ಕೊಟ್ರಿ ನೀವು, ನಾನು ಆಡಲಿಲ್ಲ ಅಂತ ಹೊರಗೆ ಬರೋದ್ರಲ್ಲಿ ಅರ್ಥ ಇದೆ. ಫಸ್ಟ್ ವೀಕ್ ರಿಸ್ಟ್ರಿಕ್ಷನ್ ಇತ್ತು, ಒಬ್ಬ ಜಂಟಿ ಕೂರಬೇಕು, ಒಬ್ಬ ಜಂಟಿ ಆಡಬೇಕಂತ. ಸರಿ, ಆಡಲಿಲ್ಲ ನಾನು. ಸೆಕೆಂಡ್ ವೀಕು ರಿಸ್ಟ್ರಿಕ್ಷನ್ ಇತ್ತು, ಆಡಲಿಲ್ಲ ನಾನು. ಒಂಟಿಯಾಗಿ ಸಿಕ್ಕಿದ್ದು ಒಂದೇ ಚಾನ್ಸ್, ಆ ಒಂದು ಬಾಲ್ದು ಸೇವ್ ಮಾಡೋ ಚಾನ್ಸ್. ಅದರಲ್ಲಿ ನಾನು ನನಗೋಸ್ಕರ ಅಲ್ಲ, ಬೇರೆಯವ್ರನ್ನ ಸೇವ್ ಮಾಡೋಕೆ ಆಡಬೇಕಿತ್ತು. ಸ್ಟ್ರಾಟಜಿ ಎಲ್ಲ ಮಾಡಿದೆ, ಎಲ್ಲರ ಹತ್ರನೂ ಮಾತಾಡಿದೆ. ಆ ಟೈಮಲ್ಲಿ ಇಬ್ಬರು ಆ ಕಡೆ ಈ ಕಡೆ ಅಂತ ಜಾರ್ಕೊಂಡಾಗ ಆ ಸಂದರ್ಭದಲ್ಲಿ ನಾನು ಜಗಳ ಮಾಡ್ಕೊಂಡು ಕೂತ್ಕೊಳ್ಳ, ಆಟ ಮುಗಿಸ್ಲ. ಆಟ ಮುಖ್ಯವಾಗಿತ್ತು ನನಗೆ. ಸರಿ ಓಕೆ ಹೋಗ್ತೀರಾ ಹೋಗಿ ಅಂದ್ಬಿಟ್ಟು ಆಟ ಮುಗಿಸ್ದೆ. ನಾನು ಆಟ ಮುಗಿಸಿದ್ದೀನಿ ಸರ್, ನಾನು ಔಟ್ ಆಗಿರಲಿಲ್ಲ. ಆದರೆ ಪಕ್ಕ ನಿಂತಿದ್ರು ಕೂಡ, ನಾವಿಬ್ರು ಕ್ಲಾರಿಟಿ ಇಟ್ಕೊಂಡಿದ್ರು ಕೂಡ, ಅಲ್ಲಿ ಕೂತಂತಹ ಫೈನಲಿಸ್ಟ್ ಕನ್ಫ್ಯೂಸ್ ಮಾಡ್ತಾರೆ, ಒಬ್ರಿಗೊಬ್ರು ಹಾಕೊಳ್ಳೋ ಹಾಗಿಲ್ಲ ಅಂತ. ನಾನು ಅನ್ಕೊಂಡೆ ಆಗ್ಲೂ ಕೂಡ ಬಹುಶಃ ಇನ್ನೊಂದು ಚಾನ್ಸ್ ಸಿಗಬಹುದು, ಇನ್ನೊಂದು ಟಾಸ್ಕ್ ಕೊಡ್ಬೋದು. ಯಾಕೆ 11 ಜನ ಒಂದು ಟಾಸ್ಕಲ್ಲಿ ಹೇಗೆ ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ? ನಾಟ್ ಪಾಸಿಬಲ್. ಒಬ್ಬರೇ ಅಂದರೆ ಇನ್ನು 10 ಜನ ಡೌನ್ ಅಂತ ಅಲ್ಲ, ವೀಕ್ ಅಂತ ಅಲ್ಲ ಅರ್ಥ, ಕೇಪಬಲ್ ಅಲ್ಲ ಅಂತಲ್ಲ ಅರ್ಥ. ಬಹುಶಃ ಅವರ ಸ್ಪೀಡ್, ಅವರ ಎಬಿಲಿಟಿ ಈ ಟಾಸ್ಕ್ಗಲ್ಲ ಅಂತ ಅರ್ಥ. ಸೊ ಮೇ ಬಿ ಇನ್ನೊಂದು ಆಪರ್ಚುನಿಟಿ ಸಿಗುತ್ತೆ ಇನ್ನೊಂದು ಟಾಸ್ಕಲ್ಲಿ. ಯಾಕಂದರೆ ನಾನು ಕಾತ್ರದಿಂದ ಕಾಯ್ತಿದ್ದೆ, ಒಂದು ಟಾಸ್ಕ್ ಈಗ ತೋರಿಸ್ತೀನಿ ನೋಡು ಅಂತ. ಸೊ ಆಪರ್ಚುನಿಟಿ ಸಿಕ್ಕಿಲ್ಲ, ಹಾಗಂತ ಬ್ಲೇಮ್ ಮಾಡೋದಕ್ಕೂ ಆಗಲ್ಲ. ಫಸ್ಟ್ 2 ವೀಕ್ಸ್ ನಾವು ಜಂಟಿಯಾಗಿ ಕಳಿಸಿದಾಗ ನೀವೇ ಹೋಗ್ಬೇಕಿತ್ತು, ಅಭಿಷೇಕ್ನ ಯಾಕೆ ಕಳಿಸಿದ್ರಿ ಅಂತ ಬಿಗ್ ಬಾಸ್ ಅವರು ಕ್ವೆಶನ್ ಮಾಡ್ಬೋದು. ದ ಥಿಂಗ್ ಈಸ್, ನಮ್ಮ ಸ್ಟ್ರಾಟಜಿ ಬೇರೆ ಇತ್ತು, ಜಂಟಿಯಾಗಿ ಗೆಲ್ಲಬೇಕಾಗಿತ್ತು. ಅಕಸ್ಮಾತ್ ನಮ್ಮ ಎದುರುಗಡೆ ಧನುಗೆ ಟಕ್ಕರ್ ಕೊಡುವಂಥ ಹುಡುಗ ಅಭಿ. ಸೊ ಹಾಗಾಗಿ ಅಭಿಗೆ ಪ್ರಿಯಾರಿಟಿ ಕೊಟ್ವಿ. ನನ್ನ ಕೈಲಿ ಟಾಸ್ಕ್ ಆಡೋಕ್ಕಾಗಲ್ಲ ಅಂತಲ್ಲ, ಈ ಥರ ಸ್ಟ್ರಾಟಜಿ ಯೂಸ್ ಮಾಡಿ ನೋಡೋಣ, ಜಂಟಿಯಾಗಿ ಫಸ್ಟು ಈ ಜಂಟಿತನದಿಂದ ಹೊರಗೆ ಹೋಗೋಣ ಅಂತ ನಾವು ಪ್ಲಾನ್ ಮಾಡಿದ್ವಿ. ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್. ಓಕೆ, ಇಲ್ಲಿಂದ ಬಂದಾದ ಮೇಲೆ ಮುಂದಿನ ನಡೆ ಸದ್ಯಕ್ಕಂತೂ, ಯಾಕಂದ್ರೆ ನಾನು ಪ್ಲಾನ್ ಮಾಡ್ಕೊಂಡು ಹೋಗಿದ್ದು ಒಂದು 2-3 ತಿಂಗಳಿಗೆ ಈ ಥರ ಇಲ್ಲಿರ್ತೀನಿ. ಸೊ ಹೀಗಾಗಿ ನನ್ನ ಎಲ್ಲ ಜೀವನ ನನ್ನ ಸ್ನೇಹಿತರು ನೋಡ್ಕೋತಾ ಇದ್ರು, ಅವ್ರ ಅಕಾರ್ಡಿಂಗ್ಲಿ ಎಲ್ಲ ಮಾಡ್ತಾ ಇದ್ರು. ಈಗ ಸಡನ್ ಆಗಿ 3ನೇ ವಾರಕ್ಕೆ ಬಂದಿರೋದ್ರಿಂದ ಎಲ್ಲ ಉಲ್ಟಂ ಪಲ್ಟಾ ಆಗಿದೆ. ಅದನ್ನ ಸರಿ ಮಾಡ್ಕೋಬೇಕು. ಆ್ಯಂಡ್ ಚಾನೆಲ್ ಜೊತೆಗೆ ನಮ್ಮದು ಒಂದು ಅಗ್ರಿಮೆಂಟ್ ಇರುತ್ತೆ, ಶೋ ಮುಗಿಯೋ ತನಕ ನಾವು ಅವರ ಎಕ್ಸ್ಕ್ಲೂಸಿವಿಟಿನಲ್ಲಿ ಇರ್ತೀವಿ. ಸೊ ಕಂಪ್ಲೀಟ್ ಅವ್ರದ್ದು ಶೋ ಮುಗಿದ್ರೆ ಫೈನಲಿ ಎಲ್ಲ ಮುಗಿಯೋವರೆಗೂ ನೀವು ಅವರ ಹಿಡಿತದಲ್ಲೇ ಇರ್ತೀರಿ ಅಂತ? ಹಿಡಿತಾ ಗೊತ್ತಿಲ್ಲ ಸರ್, ಅದು ಸರಿ ಪದನೋ ಇಲ್ವೋ ಅಂತ. ನೋಬಡಿ ಕ್ಯಾನ್ ಓನ್ ಅಸ್. ಆದರೆ ಬೇರೆ ಕಾಂಪಿಟೇಟಿವ್ ಚಾನೆಲ್ಗಳಲ್ಲಿ ಕಾಣಿಸ್ಕೊಳ್ಳೋ ಹಾಗಿಲ್ಲ. ಬಟ್ ನಿಮ್ಮ ಕೆರಿಯರ್ನ ನೀವು ಮಾಡ್ಬೋದಲ್ವಾ, ಮುಂದುವರಿಸಬೇಕಾಗತ್ತಲ್ಲ. ಈಗ ಅಲ್ಲಿವರೆಗೂ ಅವ್ರು ಸಂಭಾವನೆ ಕೊಡ್ತಾರೆ. ಹಾಗಾದ್ರೆ ಒಂದು ಕೆಲವೊಂದು ವಿಚಾರಗಳಿದೆ, ಅದು ಹೇಳಬೇಕೋ ಬೇಡವೋ, ಪರ್ಮಿಷನ್ ಇದೆಯೋ ನನಗೆ ಗೊತ್ತಿಲ್ಲ. ಬಟ್ ಅದನ್ನ ಒಪ್ಕೊಂಡೇ ನಾವು ಆ ಶೋಗೆ ಹೋಗೋದು. ಸೊ ಹಾಗಾಗಿ ಐ ಆಮ್ ಶ್ಯೂರ್ ಕಲರ್ಸ್ ಕನ್ನಡ ಇಷ್ಟು ವರ್ಷಗಳಿಂದ ಮಾಡ್ಕೊಂಡು ಬಂದಿದೆ ಅಂದರೆ ಅವರ ಕಂಟೆಸ್ಟೆಂಟ್ಸ್ನು ಅವ್ರು ಬಿಟ್ಕೊಡಲ್ಲ. ಒಂದಲ್ಲ ಒಂದು ರೀತಿ ಅವರು ಕೂಡ ನಮ್ಮನ್ನ ಕಾಣಿಸ್ತಾನೆ ಇರ್ತಾರೆ, ಅಥವಾ ಇವೆಂಟ್ಸ್ ಕೊಡ್ತಾರೆ. ಫಿಕ್ಷನ್ ಇದೆ, ನಾನ್ ಫಿಕ್ಷನ್ ಇದೆ, ಅವ್ರಿಗೆ ಅನ್ಸಿದ್ರೆ ನಮ್ಮ ಜೊತೆ ಅವರ ಒಂದು ನಂಟನ್ನ ಕಂಟಿನ್ಯೂ ಮಾಡ್ತಾರೆ. ಇಲ್ಲ ಅಂತ ಅನ್ಸಿದ್ರೆ ಬಹುಶಃ ನಾವು ಬೇರೆ ಆಪರ್ಚುನಿಟೀಸ್ನ ಹುಡ್ಕೊಂಡು ಹೋಗ್ಬೇಕಾಗುತ್ತೆ. ಎಕ್ಸ್ಪೋಜರ್ ಕೊಟ್ಟಿದ್ದಾರೆ ಸರ್, ಅದನ್ನ ಬಳಸ್ಕೊಳ್ಳೋದು ನಮ್ಮ ಕೈಲಿ ಬಿಟ್ಟಿದೆ. ಸೊ ಮುಂದೆ ಅಕಸ್ಮಾತ್ ಯಾವ್ದಾರ ಅವ್ರದೇ ಚಾನಲ್ ಅಲ್ಲಿ ಆಂಕರಿಂಗ್ ಚಾನ್ಸ್ ಸಿಗ್ಬೋದಾ? ಅದು ನಂಗೆ ಗೊತ್ತಿಲ್ಲ. ಯಾಕಂದ್ರೆ ಫಿಕ್ಷನ್ ನಾನ್ ಫಿಕ್ಷನ್ ಅನ್ನೋ 2 ಡಿವಿಷನ್ ಇದೆ. ಫಿಕ್ಷನ್ ನ ಲೀಡ್ ಮಾಡೋರು ಬೇರೆ ಆಗಿರ್ತಾರೆ, ನಾನ್ ಫಿಕ್ಷನ್ ನ ಲೀಡ್ ಮಾಡೋರು ಬೇರೆ ಆಗಿರ್ತಾರೆ. ಸೊ ನನ್ನನ್ನ ಮೀರಿ ಯಾರಾದ್ರೂ ಬೆಟರ್ ಆಪ್ಷನ್ ಇದ್ರು ಆಬ್ವಿಯಸ್ಲಿ ಅವ್ರು ಅದನ್ನ ಕನ್ಸಿಡರ್ ಮಾಡ್ತಾರೆ. ಇಲ್ಲ ಇವರಿಗೆ
ಪಾಪ ಅಲ್ಲಿ ವರ್ಕೌಟ್ ಆಗಿಲ್ಲ, ಆದ್ರೆ ಪ್ರಾಬಬ್ಲಿ ಇವರು ಫಿಕ್ಷನ್ ಅಲ್ಲಿ ಆಂಕರಿಂಗ್ ಅಲ್ಲಿ ಚೆನ್ನಾಗಿ ಮಾಡಬಹುದು ಅಂತ ಅವ್ರಿಗೆ ಅನ್ಸಿದ್ರೆ ಮೇ ಬಿ ಒಂದು ಆಪರ್ಚುನಿಟಿ ಸಿಗ್ಬೋದು. ನಿಮ್ಗೇನ್ ಅನ್ಸುತ್ತೆ? ನಾವು ಒಳ್ಳೆ ಆಂಕರ್ ಅನ್ಸುತ್ತಾ? ಚೆನ್ನಾಗಿ ಮಾತಾಡ್ತೀರಾ, ಎಲ್ಲೂ ಬಿಟ್ಕೊಡ್ತಾ ಇಲ್ವಲ್ಲ. ಅದೇ ಜೊತೆಗೆ ನೀವು ಈಗ ಕರ್ನಾಟಕದಾದ್ಯಂತ ನೀವೆಲ್ಲೇ ಹೋದ್ರು ಮುದ್ದುಲಕ್ಷ್ಮಿ ಅಂತ ರೆಕಗ್ನೈಸ್ ಮಾಡ್ತಾರೆ ಅಂತ ಹೇಳಿದ್ರಿ. ಬಿಗ್ ಬಾಸ್ ಮನೆಗೆ ಹೋದಾಗ ನಾನು ಗೆದ್ದೇ ಗೆಲ್ತೀನಿ, ಜನ ಇಷ್ಟು ರೆಕಗ್ನೈಸ್ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್, ಓವರ್ ಕಾನ್ಫಿಡೆನ್ಸ್ ಇತ್ತ? ಕಾನ್ಫಿಡೆನ್ಸ್ ಓವರ್ ಕಾನ್ಫಿಡೆನ್ಸ್ಗಿಂತ ಮಾಡ್ಲೇಬೇಕು ಅನ್ನೋ ಹಠ ಇತ್ತು ಸರ್. ಇಷ್ಟು ವರ್ಷ ಇದು ಒಂದು ಲೀಪ್. ಯಾವುದೇ ಆಕ್ಟರ್ಗಾದ್ರೂ ಎಷ್ಟೇ ಪಬ್ಲಿಸಿಟಿ ಇದ್ರೂ ಇದು ಒಂದು ಲೀಪ್. ಇಲ್ಲಿಂದ ಇನ್ನೊಂದಷ್ಟು ಆಪರ್ಚುನಿಟೀಸ್ ಓಪನ್ ಆಗುವಂತ ಸಾಧ್ಯತೆ ಇದೆ. ಸೊ ಹಾಗಾಗಿ ಇದನ್ನ ನಾನು ಎಷ್ಟು ಬಳಸ್ಕೋತೀನಿ ಅನ್ನೋದು ತಲೆನಲ್ಲಿ ಇದ್ದೇ ಇರುತ್ತೆ. ಅನ್ಫಾರ್ಚುನೇಟ್ಲಿ ನಾನು ಹೇಳ್ದ ಹಾಗೆ ಆ ಮನೆಯಲ್ಲಿ ಕಳೆದು ಹೋಗುವಂತ ಸಾಕಷ್ಟು ಸಂದರ್ಭಗಳು ಬರುತ್ತೆ. ಮೇ ಬಿ ಬೇರೆಯವರು ಹೈಪರ್ ಆಕ್ಟಿವ್ ಆಗಿರೋದ್ರಿಂದ ನೀವು ಶ್ಯಾಡೋ ಆಗಿ ಹೋಗ್ತೀರಾ, ಅಥವಾ ನೀವೇ ಬೆಸ್ಟ್ ಪರ್ಫಾರ್ಮ್ ಮಾಡ್ತೀರಾ. ನಿಮ್ಮ ಪ್ರಕಾರ ನೀವು ಬೆಸ್ಟ್ ಮಾಡ್ತಿದ್ದೀರಾ, ಅವರು ನಿಮ್ಮಿಂದ ಬೇರೆನೇ ಏನೋ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಸೊ ಅದು ವರ್ಕ್ ಆಗಲ್ಲ ಅನ್ಸುತ್ತೆ. ಸೊ ಕಂಪ್ಲೀಟ್ ಆಗಿ ಇದು ಯಾವುದು ಸ್ಕ್ರಿಪ್ಟೆಡ್ ಅಲ್ಲ ಅನ್ನೋದು ಸ್ಕ್ರಿಪ್ಟೆಡ್ ಅಲ್ಲ ಸರ್. ಮೇ ಬಿ ಒಂದಷ್ಟು ಕ್ಯಾರೆಕ್ಟರ್ಗಳಿಗೆ ಅವರು ಹೈಲೈಟ್, ಇದು ನಮ್ಗೆ ವರ್ಕ್ ಆಗ್ತಿದೆ ಅಂತ ಗೊತ್ತಾಗ ಒಂದಷ್ಟು ಹೈಲೈಟ್ ಮಾಡಬಹುದು. ಯಾಕಂದ್ರೆ ಜನ ಅವ್ರನ್ನ ಇಷ್ಟಪಡ್ತಿದ್ದಾರೆ ಅಂತಂದಾಗ ಅದನ್ನೇ ಪಡಿಸ್ಬೇಕಾಗತ್ತೆ. ಅದನ್ನ ಅವ್ರ ಕೆಲ್ಸನ ಅವ್ರು ಮಾಡ್ತಾರೆ. ಮೇ ಬಿ ನಾವು ಕ್ರಿಯೇಟಿವ್ ಟೀಮ್ ಅಲ್ಲಿ ಇದ್ರೆ ಅದ್ರ ಬಗ್ಗೆನೇ ಯೋಚಿಸ್ತೀವಿ. ಈಗ ನಮ್ಗೆ ಆ ಕೆಲ್ಸ ಇಲ್ಲ. ಸೊ ಹಾಗಾಗಿ ನಾವು ಬರೀ ಮಾತಾಡ್ತಾ ಕೂತಿದೀವಿ ಅಷ್ಟೇ. ಬಿಗ್ ಬಾಸ್ ಒಂದು ಒಳ್ಳೆ ಅನುಭವ, ಒಳ್ಳೆ ವೇದಿಕೆ. ಸೊ ಜನಗಳನ್ನ ಇನ್ನೂ ಹತ್ರಕ್ಕೆ ರೀಚ್ ಆಗಿದ್ದೀರಿ. ಸೀರಿಯಲ್ಗಳನ್ನ ನೋಡುವಂತ ಕ್ಯಾಟಗರಿನೇ ಒಂದಷ್ಟು ಇರುತ್ತೆ. ಬಿಗ್ ಬಾಸ್ ಅಂತ ಬಂದಾಗ ಇನ್ನೂ ಒಂದಷ್ಟು ಜನ ಕ್ಯಾಟಗರಿ ನೋಡ್ತಾರೆ, ರಿಯಾಲಿಟಿ ಶೋ ನೋಡುವಂಥ ಕೆಲವೊಂದು ಇರ್ತಾರೆ. ಸೊ ಆ ನಿಟ್ಟಿನಲ್ಲಿ ಜನಗಳಿಗೆ ಇನ್ನೂ ಹತ್ರ ಆದ್ರಿ ಅಂತ. ಸೊ ಸಂತೋಷದಾಯಕವಾಗಿದೆ, ಸಂತೋಷ, ನಿರಾಶೆನೂ ಇದೆ, ರೆಸ್ಪಾನ್ಸಿಬಿಲಿಟಿ ಇನ್ನೂ ಇದೆ. ಅಂದ್ರೆ ಓಕೆ, ಈ ಆಪರ್ಚುನಿಟಿ ಆಗ್ಲಿಲ್ಲ, ಸೊ ನನ್ನದೇ ಜೀವನದ ಜವಾಬ್ದಾರಿಗಳಿದೆ. ತುಂಬಾ ಜೀವನಗಳು ಲಾಸ್ ಇಂದ, ಫೇಲ್ಯೂರ್ ಇಂದ ಬೇರೆನೇ ಬಿಡುತ್ತೆ. ಇಷ್ಟು ದೂರ ಬಂದ ಮೇಲೆ ಇಲ್ಲಿ ವರ್ಕ್ ಆಗಿಲ್ಲ ಅಂತ ಸೋತು ಹೋಗೋದಕ್ಕಿಂತ ಇದರಿಂದ ಇನ್ನೆಷ್ಟು ದಾರಿಗಳನ್ನ ಕಂಡ್ಕೋಬಹುದು, ಇನ್ನೆಷ್ಟು ಜನಕ್ಕೆ ಹತ್ರ ಆಗಬಹುದು ಅಂತ ದಾರಿ ಹುಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಆ ದಾರಿ ಹುಡ್ಕೋ ಪ್ರಯತ್ನ ಇನ್ನು ಶುರು ಮಾಡ್ತೀನಿ. ನಿಮ್ಮ ಪ್ರಯತ್ನಕ್ಕೆ ಶುಭವಾಗ್ಲಿ, ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಿಮ್ಗೂ ಕೂಡ ತುಂಬಾ ಒಳ್ಳೇದಾಗ್ಲಿ. ಮತ್ತಷ್ಟು ಒಳ್ಳೆ ಕಥೆಗಳನ್ನ, ಒಳ್ಳೆ ವ್ಯಕ್ತಿತ್ವವನ್ನ ಜನರಿಗೆ ಇಂಟ್ರೊಡ್ಯೂಸ್ ಮಾಡಿ ನಿಮ್ಮ ಅಭಿಲಾಷೆ ಈಡೇರಲಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಇದಿಷ್ಟು ಅಶ್ವಿನಿ ಅವರ ಮಾತಾಗಿತ್ತು. ಮುಂದಿನ ಅತಿಥಿಯೊಂದಿಗೆ ನಿಮ್ಮೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಹಿನಿ, ನಮ್ಮ ನಡೆ ಪರಿವರ್ತನೆಯ ಕಡೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.